ಈ ಅಪೂರ್ವದ ಕನ್ನಡ ಸಂಜೆಯಲ್ಲಿ ಸಾಹಿತ್ಯಾನ ಸರಣಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಕನ್ನಡ ಮನಸ್ಸುಗಳಿಗೆ ಶುಭ ಸಂಜೆಯ ಶುಭ ನಮನಗಳು. ನನ್ನುಸಿರಲ್ಲಿ ಬೆರೆತ ಭಾವ ಕನ್ನಡಿ, ಸಂಗೀತ ಸಂಸ್ಕೃತಿಯ ನಲ್ನುಡಿ, ಕನ್ನಡಿಗರ ಬದುಕ ಹೊನ್ನುಡಿ, ಆದಿತ್ಯದ ಔದಾರ್ಯದ ವಾನಡಿ, ಸವಿ ಸವಿ ಇದು ನನ್ನ ಕನ್ನಡ. ಹೌದು, ಕನ್ನಡವೆಂದರೆ ಕನ್ನಡಿಗನ ಸರ್ವಸ್ವವೂ ಆಗಿದೆ. ತಾಯಿ ಜನ್ಮ ನೀಡಿದರೆ ಕನ್ನಡವು ಆ ಜನ್ಮವನ್ನು ಪಾವನಗೊಳಿಸಲೆಂದು ಕೈ ಹಿಡಿದು ಮುನ್ನಡೆಸುತ್ತಿದೆ. ನಡೆನುಡಿಗಳಲ್ಲಿ ನಮ್ಮೊಂದಿಗೆ ಬೆರೆತು ನಮ್ಮ ಜೀವನಾಡಿಯಾಗಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತದೆ. ಇಂತಹ ಕನ್ನಡಕ್ಕೆ ನಾವು ನೀಡಿರುವ ಕೊಡುಗೆಯಾದರೂ ಏನು ಎಂಬ ವಿಷಯವನ್ನು ಗಮನಿಸಿದಾಗ ನಮ್ಮ ಮನಸ್ಸು ನೋವಿನಿಂದ ತಳಮಳವಾದರೆ ನಮ್ಮಲ್ಲಿ ಕನ್ನಡತನ ಜಾಗೃತಗೊಳ್ಳುತ್ತದೆ. ನಮ್ಮ ಜೀವನದ ಸರ್ವಸ್ವವೂ ಆಗಿರುವ ಈ ಕನ್ನಡದ ಮಹತ್ವವನ್ನು ಸಾರುವ ಹಾಗೂ ಕನ್ನಡ ಸಾಹಿತ್ಯ ಲೋಕದ ವೈವಿಧ್ಯಮಯವನ್ನು ಕನ್ನಡ ಮನಸ್ಸುಗಳಿಗೆ ತಲುಪಿಸುವ ಕಿರಿದು ಪ್ರಯತ್ನ ಮಾಡುತ್ತಿದೆ ನಮ್ಮ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯ ಪೆರಿಯ ಕಾಸರಗೋಡು ಕನ್ನಡ ವಿಭಾಗ. ಇಂದಿನ ಸುಂದರ ಸಂಜೆಗೆ ಇನ್ನಷ್ಟು ಶೋಭ ತರಲೆಂದು ನಮ್ಮ ಸಾಹಿತ್ಯಯಾನದ 14ನೇ ಸರಣಿ ಉಪನ್ಯಾಸವು ಗಡಿಯಾಚೆಗೆ ನುಡಿನಡಿಗೆ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನು ಆಯೋಜಿಸಿದೆ. ನಮ್ಮ ಸಾಹಿತ್ಯದ ಲೋಕವನ್ನು ಸ್ಮರಿಸುವ ಸಾಹಿತ್ಯಯಾನದ ನಿರಂತರ ಪಯಣಕ್ಕೆ ಇಂದು ನಮ್ಮೊಂದಿಗೆ ಕೈಜೋಡಿಸುತ್ತಿದ್ದಾರೆ ನಮ್ಮವರೇ ಆದ ಸರ್ಕಾರಿ ಮಹಾವಿದ್ಯಾಲಯ ಕಾಸರಗೋಡಿನ ಕನ್ನಡ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಾಲಕೃಷ್ಣ ಹೊಸಂಗಡಿಯವರು. ಅವರ ನುಡಿಗಳ ವೈಭವವನ್ನು ಮನಸ್ಸು ಹೃದಯ ತೆರೆದು ಆಲಿಸೋಣ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಕನ್ನಡದ ಸೊಗಸು ಮಲ್ಲಿಗೆಗೆ ಹುಳಿಯಕ್ಕು, ಕಲ್ಲಿಗೆ ಗಂಟುಕ್ಕು, ಹಲ್ಲಿಗೆ ನೊಣವು ಸರಿಯಕ್ಕು, ಕನ್ನಡದ ಸೊಲ್ಲುಗಳ ನೋಡಿ ಸರ್ವಜ್ಞ ಎಂಬ ಸರ್ವಜ್ಞನ ವಚನದ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಪನ್ಮೂಲ ವ್ಯಕ್ತಿಗಳನ್ನು, ಸಮಸ್ತ ಕನ್ನಡ ಮನಸ್ಸುಗಳನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಕನ್ನಡ ವಿಭಾಗದ ವಿದ್ಯಾರ್ಥಿನಿ ಶಿಲ್ಪಾ ಕೆವಿ. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಇಂದಿನ ಸರಣಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಗಡಿಯಾಚೆ ನುಡಿನಡಿಗೆ ಎಂಬ ವಿಷಯದ ಕುರಿತು ತಮ್ಮ ವಿಚಾರಗಳನ್ನು ಮಂಡಿಸಲಿರುವ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಬಾಲಕೃಷ್ಣ ಹೊಸಂಗಡಿ. ಇವರು ಕಣ್ಣೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಸಾಹಿತ್ಯದಲ್ಲಿ MA ಪದವಿಯನ್ನು, ಜೂನಿಯರ್ ಸಂಶೋಧನಾ ಫೆಲೋಶಿಪ್ ಅನ್ನು ಪಡೆದಿದ್ದಾರೆ. BBC ಡ್ಯುಬ್ಲಿನ್ ಸಿಟಿ ವಿಶ್ವವಿದ್ಯಾಲಯದಿಂದ ಮಾಧ್ಯಮ ತರಬೇತಿಯನ್ನು ಪೂರ್ತಿಗೊಳಿಸಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ವಿವಿಧ ವಿಷಯಗಳ ಕುರಿತು ಲೇಖನಗಳನ್ನು ಬರೆದ ಇವರು ಸೆಮಿನಾರ್, ವರ್ಕ್ಶಾಪ್, ಕ್ಯಾಂಪಸ್ ಇಂಟರ್ವ್ಯೂಗಳನ್ನು ಸಂಘಟಿಸಿದ್ದಾರೆ. ಪ್ರಾರಂಭದಲ್ಲಿ ಕರಾವಳಿ ಅಲೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ತನ್ನನ್ನು ತೊಡಗಿಸಿಕೊಂಡ ಇವರು ಆಮೇಲೆ ಶೈಕ್ಷಣಿಕ ವೃತ್ತಿ ಜೀವನವನ್ನು ಆರಂಭಿಸಿದರು. 2018ರಲ್ಲಿ ದ್ರಾವಿಡ ನವ್ಯಕಾವ್ಯ ಎಂಬ ವಿಷಯದಲ್ಲಿ PhD ಪದವಿಯನ್ನು ಪಡೆದಿರುವರು. ಇವರು ಉತ್ತಮ ಅನುವಾದಕರೂ ಹೌದು. ಪ್ರಮುಖ ನಿಯತಕಾಲಿಕಗಳಲ್ಲಿ ಸೃಜನಶೀಲ ಮತ್ತು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. 2013ರಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ TS ಎಲಿಯಟ್ ಇಂಟರ್ನ್ಯಾಷನಲ್ ಸಮ್ಮರ್ ಸ್ಕೂಲ್ನಲ್ಲಿ ಭಾಗವಹಿಸಿದರು. 2017ರಲ್ಲಿ ಲಿಬ್ರೇಸಿಯಾದಲ್ಲಿ ಸಂಶೋಧನಾ ಪ್ರಬಂಧ ಮಂಡಿಸಿದರು. ಆಮೇಲೆ ಜಪಾನ್, ಹೈದರಾಬಾದ್, ಪಾಂಡಿಚೇರಿ, ಮಲೇಷ್ಯಾ, ಗೋವಾ, ಗುವಾಹಟಿ, ವಿಶಾಖಪಟ್ಟಣ, ಆಂಧ್ರಪ್ರದೇಶ, ಮದ್ರಾಸ್ ಮೊದಲಾದ ವಿಶ್ವವಿದ್ಯಾಲಯದಲ್ಲಿ ನಡೆದ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಕಣ್ಣೂರು ವಿಶ್ವವಿದ್ಯಾಲಯದ ಬೋರ್ಡ್ ಆಫ್ ಸ್ಟಡೀಸ್ನ ಸದಸ್ಯರಾಗಿಯೂ SCRT, ಮೈಸೂರು ವಿಶ್ವವಿದ್ಯಾಲಯ, ಅಜಿಂ ಪ್ರೇಮ್ಜಿ ಫೌಂಡೇಶನ್, ಬೆಂಗಳೂರು ಮುಂತಾದ ಕಡೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಹಲವಾರು ಸಂಶೋಧನಾ ಲೇಖನಗಳು ಅನೇಕ ಪುಸ್ತಕಗಳಲ್ಲಿ ಪ್ರಕಟವಾಗಿದೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಇಂದಿನ ಸರಣಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಇಂದಿನ ಸಾಹಿತ್ಯಯಾನ ಸರಣಿ ಉಪನ್ಯಾಸ ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಾಸ್ತಾವಿಕ ನುಡಿಯನ್ನಾಡಲಿರುವ ನಮ್ಮ ವಿಭಾಗದ ಅತಿಥಿ ಉಪನ್ಯಾಸಕಿ ಡಾಕ್ಟರ್ ಸೌಮ್ಯ ಪಿ. ಇವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಸರಣಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಮೋಹನ್ AK ಅವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಎಲ್ಲ ಕನ್ನಡ ಮನಸ್ಸುಗಳಿಗೂ ಆತ್ಮೀಯ ಸ್ವಾಗತ. ಸ್ವಾಗತವನ್ನು ಅರ್ಪಿಸಿದಂತಹ ಶಿಲ್ಪಾ ಕೆವಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೀಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡುವುದಕ್ಕಾಗಿ ನಮ್ಮ ವಿಭಾಗದ ಅತಿಥಿ ಉಪನ್ಯಾಸಕಿಯಾದ ಡಾಕ್ಟರ್ ಸೌಮ್ಯ ಪಿ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.
ಸೌಮ್ಯ ಮೇಡಮ್, ನಿಮ್ಮ ವಾಯ್ಸ್ ಮ್ಯೂಟ್ ಆಗಿದೆ. ಎಲ್ಲರಿಗೂ ವಂದನೆಗಳು. 13 ವಾರಗಳಲ್ಲಾಗಿ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ನಾಡಿನ ವಿವಿಧ ಭಾಗಗಳ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ 13 ಉಪನ್ಯಾಸ ಕಾರ್ಯಕ್ರಮಗಳನ್ನು ಸಂಘಟಿಸುವುದಕ್ಕೆ ವಿಭಾಗಕ್ಕೆ ಸಾಧ್ಯವಾಗಿದೆ ಎನ್ನುವಂಥದ್ದು ಬಹಳ ಅಭಿಮಾನದ ಸಂಗತಿ. ವಿಶ್ವವಿದ್ಯಾಲಯದ ಬೆಂಬಲ, ವಿಭಾಗದ ಪ್ರಭಾರ ಮುಖ್ಯಸ್ಥರಾದಂತಹ ಡಾಕ್ಟರ್ ಮೋಹನ್ ಎ ಕೆ ಸರ್ ಅವರ ಆಸಕ್ತಿ, ಸಹಕಾರ, ಸಹೋದ್ಯೋಗಿಗಳು ಮತ್ತು ವಿದ್ಯಾರ್ಥಿ ಮಿತ್ರರ ಪರಿಶ್ರಮ, ಕಾಳಜಿ ಇವೆಲ್ಲದರ ಜತೆಗೆ 13 ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಜೊತೆಗೆ ಇರುವಂತಹ ನಿಮ್ಮೆಲ್ಲರ ಪ್ರೀತಿ ನಮ್ಮ ಈ ಸರಣಿ ಕಾರ್ಯಕ್ರಮದ ಯಶಸ್ಸಿಗೆ ಮತ್ತು ಈ ಸರಣಿ ಕಾರ್ಯಕ್ರಮ ಮುಂದುವರಿಯುವುದಕ್ಕಿರುವಂತಹ ಪ್ರಮುಖ ಕಾರಣಗಳಲ್ಲಿ ಒಂದು. 14ನೇ ರಾಷ್ಟ್ರೀಯ ಜಾಲಗೋಷ್ಠಿಯಲ್ಲಿ ಡಾಕ್ಟರ್ ಬಾಲಕೃಷ್ಣ ಹೊಸಂಗಡಿ ಸರ್ ಅವರು ಗಡಿಯಾಚೆಗಿನ ನುಡಿನಮನ ಎನ್ನುವಂತಹ ವಿಷಯದಲ್ಲಿ ಉಪನ್ಯಾಸವನ್ನು ನೀಡುವುದಕ್ಕಿದ್ದಾರೆ. ಗಡಿ ಎನ್ನುವಾಗಲೇ ಅದು 2 ಸಾಧ್ಯತೆಗಳನ್ನು ನಮ್ಮ ಮುಂದೆ ತೆರೆದಿರ್ತದೆ. ಗಡಿಯ 2 ಭಾಗಗಳು, ಒಂದು ಭಾಗದಲ್ಲಿ ನಿಂತಾಗ ಅದರ ಇನ್ನೊಂದು ಭಾಗದಲ್ಲಿರುವಂತಹ ವಿಷಯಗಳತ್ತ, ಅಪಾರ ಸಾಧ್ಯತೆಗಳತ್ತ ನಮ್ಮ ದೃಷ್ಟಿ ಹರಿದು ಬಿಡ್ತದೆ. ಆದ್ರೆ ಒಂದು ಭಾಗದಲ್ಲಿ ನಿಂತಹ ನಮಗೆ ಇನ್ನೊಂದು ಭಾಗದಲ್ಲಿ ಏಕಕಾಲಕ್ಕೆ, 2 ಭಾಗಗಳಲ್ಲಿ ಏಕಕಾಲಕ್ಕೆ ಪ್ರವರ್ತಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಲ್ಲಿ ನಮ್ಮ ಮುಂದೆ ಒಂದು ಆಯ್ಕೆಯ ಸಂದರ್ಭ ಉಂಟಾಗ್ತದೆ. ಒಂದು ಬದಿಯಲ್ಲಿ ನಿಂತವನಿಗೆ ಅದರ ಇನ್ನೊಂದು ಬದಿಯತ್ತ ಆಕರ್ಷಣೆ ಹುಟ್ಟುವಂಥದ್ದು ಬಹಳ ಸಹಜವಾದದ್ದು. ಅಂತಹ ಸಂದರ್ಭಗಳಲ್ಲಿ ಯಾವುದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಎನ್ನುವಂಥದ್ದು ಮಹತ್ವಪೂರ್ಣವಾಗಿ ಬಿಡ್ತದೆ. ಎಳೆಯ ಮಕ್ಕಳ ಮುಂದೆ ಅವರಿಗೆ ಇಷ್ಟವಾದಂತಹ ವಸ್ತುಗಳನ್ನು ಇಟ್ಟಾಗ, ಅದು ಸಿಹಿ ತಿಂಡಿ ಇರಬಹುದು ಅಥವಾ ಆಟಿಕೆಗಳಿರಬಹುದು, ಅವರು ಯಾವುದೋ ಒಂದನ್ನು ಆಯ್ದುಕೊಳ್ತಾರೆ. ಹಾಗೆ ಆಯ್ದುಕೊಂಡಂತಹ ಮರುಕ್ಷಣವೇ ಅವರ ದೃಷ್ಟಿ ಇನ್ನೊಂದು ಮಗುವಿನ ಕೈಯಲ್ಲಿರುವಂತಹ ಆಟಿಕೆಯತ್ತಲೋ ಅಥವಾ ಸಿಹಿ ತಿಂಡಿಯತ್ತಲೋ ಹರಿದು ಬಿಡ್ತದೆ. ತನ್ನಲ್ಲಿರುವುದಕ್ಕಿಂತಲೂ ಇನ್ನೊಬ್ಬನಲ್ಲಿರುವಂಥದ್ದು ಅದು ಆಕರ್ಷಣೀಯ ಎನಿಸಿಕೊಳ್ತದೆ. ಅದು ತನಗೆ ಬೇಕಿತ್ತು ಎನ್ನುವುದಾಗಿ ಮಗು ಆಲೋಚಿಸಿಕೊಳ್ತದೆ. ಮುಂದಕ್ಕೆ ನಾವು ಬೆಳೀತಾ ಹೋದ ಹಾಗೆ ಕಲಿಕೆಯ ಹಂತದಲ್ಲಿ ಅಥವಾ ಉದ್ಯೋಗದ ಸಂದರ್ಭಕ್ಕೆ ಬಂದಾಗ ನಮಗಲ್ಲಿ ಆಯ್ಕೆಯ ಸಂದರ್ಭಗಳು ಉಂಟಾಗ್ತವೆ ಮತ್ತು ನಾವು ಆಯ್ದುಕೊಂಡದ್ದನ್ನು ಮತ್ತೆ ತಿದ್ದಿಕೊಳ್ಳುವುದಕ್ಕೆ ಅವಕಾಶಗಳು ಇರುವುದಿಲ್ಲ. ಒಮ್ಮೆ ಒಂದು ದಾರಿಯಲ್ಲಿ ಒಂದಷ್ಟು ದೂರ ನಡೆದ ಬಳಿಕ ಮತ್ತೆ ತಿರುಗಿ ಹಿಂದಕ್ಕೆ ಬರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ. ಹಾಗಾಗಿ ಆಯ್ಕೆ ಮಾಡಿಕೊಳ್ಳುವಾಗ ನಾವು ಸಾಕಷ್ಟು ಎಚ್ಚರವನ್ನು ವಹಿಸಿಕೊಳ್ಬೇಕಾದದ್ದು ಅತ್ಯಗತ್ಯವಾಗ್ತದೆ. ಅಂತಹ ಆಯ್ಕೆಯನ್ನು ನಾವು ಈಗಾಗಲೇ ಮಾಡಿಬಿಟ್ಟಿದ್ದೇವೆ. ಅದು ಕಲಿಕೆಯ ವಿಷಯದಲ್ಲಿರಬಹುದು ಅಥವಾ ಉದ್ಯೋಗದ ವಿಷಯದಲ್ಲಿರಬಹುದು. ಹಾಗಿದ್ದಾಗ ಅಂತಹ ಆಯ್ಕೆಯನ್ನು ಸಮರ್ಪಕವಾಗಿಸಿಕೊಳ್ಳುವಂತದ್ದರಲ್ಲಿ, ಆ ಆಯ್ಕೆಯಲ್ಲಿ ತೃಪ್ತಿಯನ್ನು ಯಾವ ರೀತಿಯಲ್ಲಿ ಪಡೆಯಬಹುದು ಎನ್ನುವುದರ ಬಗೆಗೆ ನಾವು ಆಲೋಚಿಸಬೇಕಾದಂತಹ ಅಗತ್ಯ ಇದೆ. ಹೇಗೆ ನಾವು ನಮ್ಮ ಆಯ್ಕೆಯನ್ನು ಸಮರ್ಪಕವಾಗಿಸಿಕೊಳ್ಳಬಹುದು ಎನ್ನುವಾಗ ಅಲ್ಲಿ ಆ ಗಡಿಯನ್ನು ಮೀರಿ ನಮಗೆ ನಾವೇ ಹಾಕಿಕೊಂಡಂತಹ ಚೌಕಟ್ಟನ್ನು ಮೀರುವಂತಹ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ನಾವು ನಿಂತಲ್ಲಿ ಕೂಡ ಅಪಾರವಾದಂತಹ ಸಾಧ್ಯತೆಗಳಿವೆ ಎನ್ನುವುದನ್ನ ನಾವು ತಿಳಿದುಕೊಳ್ಳುವಂತಹ, ನಮಗೆ ನಾವೇ ಹಾಕಿಕೊಂಡಿರುವಂತಹ ಚೌಕಟ್ಟನ್ನ ಮುರಿದು ಹೊಸತಾದಂತಹ ಚಿಂತನೆಯೊಂದಿಗೆ ಹೊಸತಾಗಿ ಕಟ್ಟುವಂತಹ, ಆ ಚಿಂತನೆಯನ್ನು ಹೊಸತಾಗಿ ಕಟ್ಟುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ಸಾಧ್ಯತೆಗಳಿಗೆ ಒಂದು ಕೀಲಿಕೈ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮ ಆಗಬಹುದು ಎನ್ನುವಂತಹ ಮಾತಿನೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೂಡ
ಹೇಳಿಕೊಂಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ನಮಸ್ಕಾರ ಎಲ್ರಿಗೂ. ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಪ್ರಭಾರ ಕನ್ನಡ ವಿಭಾಗದ ಪ್ರಭಾರ ಮುಖ್ಯಸ್ಥರಾಗಿರುವ ಮೋಹನ್ ಸರ್ ಅವರಿಗೆ ಮತ್ತು ಎಲ್ಲ ಆತ್ಮೀಯರಿಗೆ, ವಿಶ್ವವಿದ್ಯಾನಿಲಯದಲ್ಲಿ ದುಡಿತಾ ಇರುವ ಮತ್ತು ಶ್ರೋತೃಗಳಾಗಿ ಬಂದಿರುವ ಎಲ್ಲ ಪ್ರೀತಿಪಾತ್ರರಿಗೆ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಬಹುಶಃ ಕೊರೋನಾದ ಈ ಕಾಲಘಟ್ಟ ಅನ್ನೋದು ನಮಗೆ ಅನೇಕ ಪಾಠಗಳನ್ನ ಹೇಳ್ತಾ ಇದೆ. ಸೊ ಅದು ಮಾಸ್ಕ್ ಧರಿಸುವ ಒಂದು ಮೆಟಫರ್ ಅನ್ನ ನಾವು ಇಟ್ಕೊಂಡು ನೋಡಿದ್ರೆ, ಆ ಮೆಟಫರ್ ಹೇಳ್ತಾ ಇರೋದು ಒಂದು ರೀತಿಯ ಆತ್ಮಾವಲೋಕನ, ನಮ್ಮ ಒಳಗನ್ನ ನೋಡುವಂತಹ ಕ್ರಮವನ್ನ ಹೇಳ್ತಾರೆ. ಯಾಕಂದ್ರೆ ನಿಮಗೆ ನೋಡ್ಬೋದು, ಆದ್ರೆ ಆಡುವುದು ಕಡಿಮೆ ಮತ್ತು ಅಘ್ರಾಣಿಸುವುದು ಕಡಿಮೆ ಮತ್ತು ಕೇಳುವುದು ಹೆಚ್ಚು, ನೋಡುವುದು ಹೆಚ್ಚು. ಸೊ ಈ ರೀತಿಯ ಮಾಸ್ಕ್ ಅನ್ನೋದು ಮಾತನ್ನ ಕಡಿಮೆ ಮಾಡಿ ಚಿಂತನೆಯನ್ನ ಅಥವಾ ನಮ್ಮ ಒಳಗನ್ನ ಮತ್ತೆ ಪರಾಮರ್ಶೆ ಮಾಡುವಂತಹ ಒಂದು ವಿಚಾರವನ್ನ ನಮಗೆ ಹೇಳ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಇಡೀ ಸಾಹಿತ್ಯಕ ಚಟುವಟಿಕೆಗಳನ್ನ ಗಮನಿಸ್ತಾ ಹೋದ್ರೆ ನಮ್ಮಲ್ಲಿ ಒಳಗನ್ನ ತೆರೆಯುವಂತಹ ಸಾಹಿತ್ಯ ಚಟುವಟಿಕೆಗಳು ಹೆಚ್ಚಾದದ್ದನ್ನ ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳ ಆಯೋಜನೆಗಳು ಈ ಕಾಲಘಟ್ಟದಲ್ಲಿ, ಕೊರೋನಾದ ಕಾಲಘಟ್ಟದಲ್ಲಿ ನಡೀತವೆ. ಡಿಜಿಟಲ್ ಜಗತ್ತಿಗೆ ತೆರೆದುಕೊಳ್ಳುವ ಈ ಹೊತ್ತಿನಲ್ಲೇ ಡಿಜಿಟಲ್ ಜಗತ್ತು ಅನ್ನೋದು ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಅನ್ನೋದೇ, ಅದಕ್ಕೆ ಹಿಂದೆ ಒಂದು ಕ್ಯಾಮರಾ ಮತ್ತು ಮುಂದೆ ಇನ್ನೊಂದು ಕ್ಯಾಮರಾ. ತದಾ ಲೋಕವನ್ನ ಆ ಕಡೆಗೂ ಈ ಕಡೆಗೂ ನೋಡ್ತಾ, ಹೆಚ್ಚಾಗಿ ಈ ಕಡೆಯದ್ದನ್ನೇ ನೋಡುತ್ತಾ. ಬಹುಶಃ ನಮ್ಮ ಕಾಲೇಜಿನ ಒಂದು ಪ್ರವಾಸ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳಿದ ಒಂದು ಮಾತನ್ನು ನಾನು ಈಗಲೂ ನೆನಪು ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಬಹುಶಃ ಬಾದಾಮಿ, ಹಂಪಿ, ಆಮೇಲೆ ಐಹೊಳೆ, ಪಟ್ಟದಕಲ್ಲು, ಈ ಪ್ರವಾಸಿ ತಾಣಗಳಲ್ಲಿ ನಾವು ಸುತ್ತಾಡ್ತಾ ಇರ್ಬೇಕಿದ್ರೆ, ಸುತ್ತಾಡಿ ಬಂದು ವಾಪಸ್ ಬಸ್ನಲ್ಲಿ ಕೂತು ಅದನ್ನ ಅವಲೋಕನ ಮಾಡುವಂತಹ ಒಂದು ಕಾರ್ಯಕ್ರಮ ಇದ್ದಾಗ ಆ ವಿದ್ಯಾರ್ಥಿ ಹೇಳಿದಂತಹ ಬಹಳ ಮಾರ್ಮಿಕವಾದಂತಹ ಮಾತು ಅಂದ್ರೆ, ನಮ್ಮ ಭಾರತೀಯರು ಅಲ್ಲಿನ ಶಿಲ್ಪಗಳನ್ನ ಫೋಟೋ ತೆಗೆಯುವಾಗ ಅವ್ರು ಸೆಲ್ಫಿ ತಗೊಳ್ತಾರೆ, ಆದ್ರೆ ವಿದೇಶಿಯರು ಆ ಫೋಟೋಗಳನ್ನ, ಆ ಶಿಲ್ಪಗಳ ಫೋಟೋಗಳನ್ನು ತಗೊಳ್ಳುವಾಗ ಆ ಶಿಲ್ಪಗಳನ್ನ ಮಾತ್ರ ಫೋಕಸ್ ಮಾಡಿಕೊಂಡು, ಶಿಲ್ಪಗಳಿಗೆ ಮುಖವಾಗಿ ಎದ್ಕೊಂಡು ತಮ್ಮ ಕ್ಯಾಮರಾವನ್ನ ಮುಖ ಮಾಡಿಕೊಂಡು ಫೋಟೋ ತೆಗಿತಾರೆ. ಸೊ ಇದು ಎರಡು ಲೋಕದೃಷ್ಟಿ. ಒಂದು ತನ್ನನ್ನ ತಾನು ಬಿಂಬಿಸಿಕೊಳ್ಳುವ, ತನ್ನನ್ನ ತಾನು ಪ್ರೊಜೆಕ್ಟ್ ಮಾಡುವಂತ ಮನುಷ್ಯನ ಒಂದು ಗುಣ. ಇನ್ನೊಂದು ಅಂದ್ರೆ ವ್ಯಕ್ತಿ ಕೇಂದ್ರಿತವಾಗಿರುವಂತಹ ಒಂದು ಗುಣ. ಇನ್ನೊಂದು ವಸ್ತು ಕೇಂದ್ರಿತವಾಗಿರುವಂತ ಒಂದು ದೃಷ್ಟಿಕೋನ. ಸೊ ಹಾಗಾಗಿ ಈ ಕಾಲಘಟ್ಟದಲ್ಲಿ ಯಾವುದನ್ನ ಸ್ವೀಕರಿಸಬೇಕು, ವಸ್ತು ಕೇಂದ್ರಿತವೇ, ವ್ಯಕ್ತಿ ಕೇಂದ್ರಿತವೇ, ಅಥವಾ ಎಷ್ಟಿ ಪ್ರಜ್ಞೆಯೇ ಅಥವಾ ಸಮಷ್ಟಿ ಪ್ರಜ್ಞೆ ಇತ್ಯಾದಿ ತಾಕಲಾಟಗಳು ನಮ್ಮೊಳಗೆ ನಡೀತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ನುಡಿಯ ಸರಹದ್ದುಗಳನ್ನ, ಭಾಷಿಕ ಸರಹದ್ದುಗಳನ್ನ ಮೀರುವಂತಹ ಪ್ರಯತ್ನಗಳು ಕನ್ನಡ ಸಂದರ್ಭದಲ್ಲಿ ಎಲ್ಲೆಲ್ಲ ನಡೆದವು ಅನ್ನೋದನ್ನ ಅವಲೋಕಿಸುವುದರ ಮೂಲಕ ಕನ್ನಡ ಅಧ್ಯಯನ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಇರುವಂತ ಅಪಾರವಾಗಿರುವಂತಹ ಸಾಧ್ಯತೆಗಳನ್ನ, ಅದನ್ನ ನಾವು ಹೇಗೆ ಹುಡುಕಾಡಬಹುದು, ಆ ಸಾಧ್ಯತೆಗಳನ್ನ, ಅವಕಾಶಗಳನ್ನ ಹೇಗೆ ಬಳಸ್ಕೊಳ್ಬಹುದು ಅನ್ನುವ ಕಡೆಗೆ ನಾನು ಹೆಚ್ಚು ಗಮನ ಕೊಡ್ತೇನೆ.
ಯಾಕೆಂದ್ರೆ ಒಂದು ಹೊಸ ತಂತ್ರಜ್ಞಾನದ ಗ್ಯಾಡ್ಜೆಟ್ ಅನ್ನಿ ಅಥವಾ ಉಪಕರಣ ಅನ್ನಿ ಅದು ಕೈಯಲ್ಲಿದ್ದಾಗ ನಾವು ಎಲ್ಲಿ ಕಳೆದು ಹೋಗ್ತೇವೆ ಮತ್ತು ಎಲ್ಲಿ ನಮ್ಮನ್ನ ಹುಡುಕಾಡ್ಕೊಳ್ಬೇಕು ಅನ್ನೋದ್ರ ಕುರಿತು ಕೂಡ ನಾವು ಎಚ್ಚರ ವಹಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಮೊಬೈಲ್ ಅನ್ನೋದು ನಿಮಗೆ ಅನೇಕ ಸಾಧ್ಯತೆಗಳನ್ನ ಕೊಡುತ್ತೆ. ನಮ್ಮ ನುಡಿಯನ್ನ ವಿಸ್ತರಿಸುವುದಕ್ಕೆ, ನಮ್ಮ ಭಾಷಿಕ ಪ್ರಪಂಚವನ್ನ ವಿಸ್ತರಿಸುವುದಕ್ಕೂ ಅಲ್ಲಿ ಸಾಧ್ಯತೆಗಳು ಇವೆ. ಬಹುಶಃ ನೀವು ಒಂದು 7-8 ವರ್ಷಗಳ ಹಿಂದಿನ ಘಟನೆಗಳನ್ನೆಲ್ಲ ಮತ್ತೆ ಮಲ್ಕ ಹಾಕ್ತಾ ಇದ್ರೆ, ಒಂದು ಕಾಲಕ್ಕೆ ನಮ್ಮ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡುವಂತಹ ಆದೇಶಗಳು ಬರ್ತಾ ಇದೆ. ಹಿರಿಯ ಅಧ್ಯಾಪಕರು ಅಥವಾ ಅಧಿಕಾರಿಗಳು ಇವರೆಲ್ಲ ಮೊಬೈಲ್ ಅನ್ನ ಬ್ಯಾನ್ ಮಾಡಬೇಕು. ಸೊ ಅಂತ ಕಾಲಘಟ್ಟದಲ್ಲಿ ನಾನು ಬಹಳ ಪ್ರಬಲವಾಗಿ ಪ್ರತಿಪಾದಿಸ್ತಾ ಇದ್ದದ್ದು, ಮೊಬೈಲ್ ಅನ್ನೋದು ಒಂದು ಡಿಜಿಟಲ್ ಗ್ಯಾಜೆಟ್. ಸೊ ಅದನ್ನ ಹೇಗೆ ಬಳಸ್ಕೊಳ್ಬೇಕು, ಅದನ್ನ ಹೇಗೆ ಅದರ ಅವಕಾಶಗಳನ್ನ ನಾವು ಹುಡುಕಾಡ್ಬೇಕು ಅನ್ನೋದನ್ನ ಹೇಳಿಕೊಡ್ಬೇಕೆ ಹೊರತು, ಸೊ ಅದರಿಂದ ಆಗುವಂತ ಅಪಾಯಗಳ ಬಗ್ಗೆ ಎಚ್ಚರ ವಹಿಸಿಕೊಂಡೇ ಅದನ್ನ ಬಳಸುವಂತಹ ಸಾಧ್ಯತೆಗಳನ್ನ ತಿಳಿಸಿಕೊಡ್ಬೇಕೆ ಹೊರತು, ಒಂದು ಹೊಸ ತಂತ್ರಜ್ಞಾನ ನಮ್ಮ ಕೈಗೆ ಬಂದಾಗ ಸಾರಾ ಸಗಟಾಗಿ ಅದನ್ನ ನಿರಾಕರಿಸುವಂತದ್ದಲ್ಲ ಅನ್ನೋದನ್ನ ಆಗಲೂ ಪ್ರತಿಪಾದಿಸಿದೆ ಮತ್ತು ಈಗಲೂ ಪ್ರತಿಪಾದಿಸ್ತಾರೆ. ಯಾಕಂದ್ರೆ ಒಂದು ಮೊಬೈಲ್ನ ಒಳಗಿಂದ ನೀವು ಪುಸ್ತಕಗಳನ್ನ ಓದ್ತಾ ಇದ್ದೀರಿ, ಅನಿವಾರ್ಯ ಪರಿಸ್ಥಿತಿಗೆ ಬಂದಿದ್ದೀರಿ. ಬಹುಶಃ ನಮಗೆ ಈ ರೀತಿಯ ಅನಿವಾರ್ಯತೆಯನ್ನ, ಒತ್ತಡವನ್ನ ಕಾಲ ಮತ್ತೆ ಮತ್ತೆ ಹಾಕ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು ಹೇಗೆ ನಮ್ಮ ತಯಾರಿಯನ್ನು ನಡೆಸಬೇಕಾಗಿದೆ ಅನ್ನೋದ್ರ ಕುರಿತು ಕೂಡ ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಡಿಜಿಟಲ್ ತಂತ್ರಜ್ಞಾನ ಮತ್ತು ನಮ್ಮ ಸಾಹಿತ್ಯ, ಸಾಂಸ್ಕೃತಿಕವಾಗಿರುವಂತಹ ವಿಚಾರಗಳು ಇವೆಲ್ಲ ಸೇರ್ಕೊಂಡು ನಾವು ನಮ್ಮ ನುಡಿಯ ಸರಹದ್ದುಗಳನ್ನ ಅಥವಾ ಭಾಷಿಕ ಸರಹದ್ದುಗಳನ್ನ, ಬಹಳ ಪ್ರಸಿದ್ಧವಾದಂತ ಮಾತೇ ಇದೆ, ಅಬ್ಧಿಗೆ ಅಡಿಮಿತಿ ಉಂಟು, ಬುದ್ಧಿಗೆ ಅಡಿಮಿತಿ ಇಲ್ಲ ಅನ್ನೋ. ಅಂದ್ರೆ ನಮ್ಮ ಸಮುದ್ರ ಅನ್ನೋದಕ್ಕೆ, ಅದಕ್ಕೆ ಒಂದು ಮೇರೆ ಅನ್ನೋದಿದೆ, ಅದಕ್ಕೊಂದು ಎಲ್ಲೆ ಅನ್ನೋದಿದೆ, ಅದಕ್ಕೊಂದು ಸೀಮೆ ಅನ್ನೋದಿದೆ. ಆದ್ರೆ ಬೌದ್ಧಿಕವಾಗಿರುವಂತಹ ಚಟುವಟಿಕೆಗಳಿಗೆ ಅದಕ್ಕೆ ಸೀಮೆ ಅನ್ನೋದಿಲ್ಲ. ಎಂತೆಂತ ಅದ್ಭುತವಾಗಿರುವಂತಹ ಬೌದ್ಧಿಕ ಚಟುವಟಿಕೆಗಳು ಕನ್ನಡದ ಒಳಗೆ ನಡೆದವು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಇಡೀ ಕನ್ನಡದ ಮೊದಲಿಂದಲೇ ನೀವು ಶುರು ಮಾಡ್ತಾ ಹೋದ್ರೆ ಕನ್ನಡದ ಒಳಗೆ ಪ್ರವೇಶಿಸಿದಂತಹ ಭಾಷೆಗಳು ಮತ್ತು ಕನ್ನಡ ಹೊರಗೆ ವಿಸ್ತರಿಸಿಕೊಂಡಂತಹ ಒಂದು ಪ್ರಪಂಚ, ನಾನು ಅದನ್ನು ಬಹುಶಃ ಭಾಷಿಕ ಜಾಗತೀಕರಣ ಅಂತ ಕರೀತೇನೆ. ಭಾಷೆಯ ಮೂಲಕ ಜಾಗತೀಕರಣ ಅಥವಾ ಭಾಷೆಯನ್ನೇ ಜಗತ್ತಿಗೆ ವಿಸ್ತರಿಸಿಕೊಳ್ಳೋದು, ಜಗದ್ವಲಯಕ್ಕೆ ವಿಸ್ತರಿಸಿಕೊಳ್ಳೋದು. ಶೆಟ್ಟರ್ ಅವರು ಪ್ರಾಕೃತ ಜಗದ್ವಲಯ ಅಂತ ಬಳಸ್ಕೊಳ್ತಾರೆ. ಅಂದ್ರೆ ಪ್ರಾಕೃತ ವಿಸ್ತರಿಸಿಕೊಳ್ಳುವುದು, ಪ್ರಾಕೃತಂಗಳಾಗುವುದು. ಆ ರೀತಿಯ ಒಂದು ವಿಸ್ತರಣೆಯ ಸಾಧ್ಯತೆಯನ್ನ, ಎಕ್ಸ್ಟೆನ್ಷನ್ ನ ಸಾಧ್ಯತೆಯನ್ನು ನಾವು ಸಾಮಾನ್ಯವಾಗಿ ಹೇಳುವ ಸಂದರ್ಭದಲ್ಲೆಲ್ಲ ಶೈಕ್ಷಣಿಕ ಶಿಸ್ತನ್ನ ಬಹಳ ಮೇಲು ಸ್ತರದಲ್ಲಿ ಅದನ್ನ ವಿಭಜಿಸುವಂತ, ವಿಂಗಡಿಸುವಂತ, ಇದು ಶ್ರೇಷ್ಠ, ಇದು ಕನಿಷ್ಠ ಅಂತ ನೋಡುವಂತ ಕ್ರಮ ಅದೆಲ್ಲ ಕರಗಿ ಹೋದಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಯಾಕಂದ್ರೆ ಕ್ಷೇತ್ರ ಕಾರ್ಯ ಅಥವಾ ಗ್ರಂಥ ಅಧ್ಯಯನ ಇತ್ಯಾದಿಗಳೆಲ್ಲ ಕರಗಿ ಹೋದಂತ. ನೀವು ಯಾವುದೇ ಒಬ್ಬ ಮಹತ್ವದ ಸಂಶೋಧಕನನ್ನು ತಗೊಂಡ್ರು ನೋಡಿ, ಅವರಲ್ಲಿ ಕ್ಷೇತ್ರ ಕಾರ್ಯವೂ ಇರುತ್ತೆ, ಗ್ರಂಥದ ಓದು ಕೂಡ ಇರುತ್ತೆ. ಬಹುಶಃ ಬಹಳ ಪ್ರಸಿದ್ಧವಾಗಿರುವಂತಹ ಕಾವ್ಯ ಮೀಮಾಂಸೆಯ ಮಾತೆ. ಯಾಕೆಂದ್ರೆ ಅಲ್ಲಿ ಪ್ರತಿಭೆ ಅನ್ನೋದು ಮುಖ್ಯ ಆಗುತ್ತೆ, ವ್ಯುತ್ಪತ್ತಿ ಅನ್ನೋದು ಮುಖ್ಯ ಆಗುತ್ತೆ,
ಸೊ ಇವೆಲ್ಲವೂ ಸೇರಿಕೊಂಡೇ ಒಂದು ಕೃತಿ ರಚನೆ ಆಗ್ತಾ ಇರುತ್ತೆ. ಎನಿವೆ, ನಾವು ನೇರವಾಗಿ ಇಡೀ ಕನ್ನಡ ಸಾಹಿತ್ಯ ಸಂದರ್ಭದ ಈ ವಿಸ್ತರಣೆಯ ನೆಲೆಗಳನ್ನ ಗಮನಿಸ್ತಾ ಹೋದ್ರೆ, ಒಂದು ಕಡೆಯಲ್ಲಿ ಭಾಷಲ್ ಮಿಷನ್ ಅಂತಹ ಸಂಸ್ಥೆಯ ಪ್ರತಿನಿಧಿಗಳು ಅಥವಾ ಮಿಷನರಿಗಳು ಅವರು ಕರ್ನಾಟಕದ ಒಳಗೆ ಬಂದು ಕನ್ನಡವನ್ನ, ಧರ್ಮ ಪ್ರಚಾರದ ಮುಖ್ಯ ಉದ್ದೇಶ ಇದ್ರೂ ಕೂಡ ಕನ್ನಡದ ಒಂದು ಕೆಲಸವನ್ನ ಅಥವಾ ಕನ್ನಡದ ಕೃತಿಗಳ ಸಂಗ್ರಹ, ಸಂಪಾದನೆ ಇವುಗಳನ್ನೆಲ್ಲ ಮಾಡಿದ್ದನ್ನು ನೋಡ್ತೀವಿ. ಸೊ ಹರ್ಮನ್ ಮೊಗ್ಲಿಂಗ್ ನಂತ ನೆದರ್ಲ್ಯಾಂಡ್ ನಿಂದ ಬಂದಂತ ಒಬ್ಬ ಮಿಷನರಿ ಅಥವಾ ಧರ್ಮ ಪ್ರಚಾರಕ ಆತ ದಕ್ಷಿಣ ಕನ್ನಡದ ಒಳಗೆಲ್ಲ ಸುತ್ತಾಡಿಕೊಂಡು ಇಲ್ಲಿ ಅನೇಕ ಕೃತಿಗಳನ್ನು ಸಂಪಾದಿಸುವಂತಹ ಸಂದರ್ಭವನ್ನ ನೋಡ್ತೀವಿ. ಸೊ ಅದೇ ರೀತಿಯಲ್ಲಿ ಗಾಡ್ಫ್ರೇ ವೈಗ್ಲೆ ಅನ್ನುವಂತಹ ಇನ್ನೊಬ್ಬ ಮಹಾತ್ಮ, ಆತ ಆನ್ ದ ಕೆನರೀಸ್ ಲ್ಯಾಂಗ್ವೇಜ್ ಅದರ ಮೂಲಕ ಅಥವಾ ಫರ್ಡಿನೆಂಡ್ ಕಿಟ್ಟಲ್ ಇರ್ಬೋದು, ರೈಸ್ ಸಾಹೇಬ್ರು ಇರ್ಬೋದು, ಅಥವಾ ಫ್ಲೀಟ್ ಇರ್ಬೋದು. ಸೊ ಇವರೆಲ್ಲ ಮಾಡಿದಂತಹ ಒಂದು ಕಾಲಘಟ್ಟ, ಒಂದು ಆ ಕೆಲಸದ ಕಾಲಘಟ್ಟ ಇದೆಯಲ್ಲ, ಅದು ಏನನ್ನು ಹೇಳ್ತಾ ಇದೆ ಅಂದ್ರೆ ಕನ್ನಡದ ಒಳಗೆ ಆಕರಗಳ ಶೋಧವನ್ನ ಮಾಡುವಂತಹ ಒಂದು ಕಾಲಘಟ್ಟವನ್ನ ನಾವು ನೋಡ್ತೀವಿ. ಹರ್ಮನ್ ಮೊಗ್ಲಿಂಗ್ ಬಿಬ್ಲಿಯಾಥಿಕಾ ಕರ್ನಾಟಕದಂತ ಕೃತಿಗಳನ್ನ, ಅದರಲ್ಲಿ ಆ ಸೀರೀಸ್ ನಲ್ಲಿ ಜೈಮಿನಿ ಭಾರತ, ಆಮೇಲೆ ದಾಸರ ಪದಗಳು, ಕನಕದಾಸರ ಹರಿಭಕ್ತಿ ಸಾರ, ಬಸವ ಪುರಾಣ, ಸೊ ಇತ್ಯಾದಿ ಕೃತಿಗಳನ್ನೆಲ್ಲ ಸಂಪಾದನೆ ಮಾಡಿ, ಸೊ ಕನ್ನಡದ ಗಾದೆಗಳನ್ನ, ಆಮೇಲೆ ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆಯನ್ನ, ಸೊ ಈ ಒಂದು ಕೆಲಸ ಕನ್ನಡಕ್ಕೆ ಇನ್ನೊಂದು ಭಾಷಿಕ ಪ್ರದೇಶದಿಂದ, ಇನ್ನೊಂದು ಭಾಷಿಕ ವಲಯದಿಂದ, ಎಲ್ಲಿ ಯುರೋಪ್, ಎಲ್ಲಿ ಕರ್ನಾಟಕದ ಕರಾವಳಿ ತೀರ, ಸೊ ಆ ಕರ್ನಾಟಕಕ್ಕೆ ಅಥವಾ ಕನ್ನಡದ ಭಾಷಿಕ ವಲಯಕ್ಕೆ ಇನ್ನೊಂದು ಭಾಷಿಕ ವಲಯದಿಂದ ಬಂದಂತಹ ಈ ಹರ್ಮನ್ ಮೊಗ್ಲಿಂಗ್, ಆಮೇಲೆ ಗಾಡ್ಫ್ರೇ ವೈಗ್ಲೆ, ಆಮೇಲೆ ಫರ್ಡಿನೆಂಡ್ ಕಿಟಲ್, ಜೆಫ್ ಫ್ಲೀಟ್, ಸೊ ಇವರೆಲ್ಲ ಈ ರೀತಿಯ ಒಂದು ಬಹಳ ಒಂದು ಅಡ್ವೆಂಚರಸ್ ಆಗಿರುವಂತ ಸಾಹಸ ಅಂತ ನಾವು ಕರೀಬೇಕು. ಯಾಕಂದ್ರೆ ಇನ್ನೊಂದು ಭಾಷಿಕ ವಲಯದೊಳಗೆ ಪ್ರವೇಶ ಮಾಡಿಕೊಂಡು ಅಲ್ಲಿನ ಕೃತಿಗಳನ್ನ ಓದಿ ಅರ್ಥೈಸಿ ಅದನ್ನ ಸಂಗ್ರಹಿಸುವಂತ, ಸಂಪಾದಿಸುವಂತ, ಅದರ ಒಳಗಿರುವಂತ ಸತ್ವವನ್ನ ಅಲ್ಲಿನ ಜನರಿಗೆ ಮತ್ತು ಉಳಿದ ಲೋಕದ ಇತರರಿಗೆ ಅದನ್ನ ಆಸ್ವಾದಿಸುವ ಹಾಗೆ ಮಾಡುವಂತ ಕೆಲಸ ಇದೆಯಲ್ಲ, ಸೊ ಇದನ್ನ ಅವ್ರು ಮಾಡ್ತಾರೆ. ಫರ್ಡಿನೆಂಡ್ ಕಿಟಲ್ ಕನ್ನಡ ಇಂಗ್ಲಿಷ್ ಡಿಕ್ಷನರಿಯನ್ನ ತರ್ತಾರೆ, ಹೇಗೆ ಗುಂಡರ್ಟ್ ಮಲಯಾಳಂ ಡಿಕ್ಷನರಿಯನ್ನು ತರ್ತಾರೆ, ಅದೇ ರೀತಿಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಡಿಕ್ಷನರಿಯನ್ನ ತರ್ತಾರೆ. ಸೊ ಈ ಪ್ರಯತ್ನಗಳು ಒಂದು ಕಡೆ ನಾವು ಗಮನಿಸಬೇಕಾದೇನು ಅಂದ್ರೆ, ಇದೇ ಕಿಟಲ್ ಮಹಾಶಯರಿಗೆ ಟ್ಯೂಬಿಂಗನ್ ವಿಶ್ವವಿದ್ಯಾನಿಲಯ, ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾನಿಲಯ, ಈ ಟ್ಯೂಬಿಂಗನ್ ವಿಶ್ವವಿದ್ಯಾಲಯ, ಹೈಡಲ್ಬರ್ಗ್ ವಿಶ್ವವಿದ್ಯಾನಿಲಯ, ಸೊ ಇವೆಲ್ಲ ಬಹಳ ಕನ್ನಡದ ಸಂದರ್ಭದಲ್ಲಿ ಕನ್ನಡದ ನುಡಿಯ ವಿಸ್ತರಣೆಯ ದೃಷ್ಟಿಯಿಂದ ಬಹಳ ಮಹತ್ವದ ಕೇಂದ್ರಗಳು ಅನ್ನೋದನ್ನು ನಾವು ಹೇಗೆ ಶಿಕಾಗೋ ಕೇಂದ್ರ ಅನ್ನೋದನ್ನ ಗಮನಿಸ್ತೇವೆ. ಸೊ ಯಾಕೆಂದ್ರೆ ನಾವು ಶಿಕಾಗೋವನ್ನ ಸ್ಮರಿಸುವಾಗ ಅಥವಾ ನ್ಯೂಯಾರ್ಕ್ ಅನ್ನ ಸ್ಮರಿಸುವಾಗ ನಮಗೆ ಎ.ಕೆ. ರಾಮಾನುಜನ್ರು ಖಂಡಿತ ನೆನಪಾಗ್ತಾರೆ. ಮತ್ತು ಅವರ ಈ ಗಡಿಯ ಆಚೆಗೆ ನುಡಿಯ ನಡಿಗೆಯನ್ನು ಮಾಡುವಂತ ಕೆಲಸ ಇದೆಯಲ್ಲ, ಈ ಆಚೆಗೆ ಈ ಕನ್ನಡದ ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕವಾಗಿರುವಂತ ಸಾಹಿತ್ಯಿಕ ಪಠ್ಯ ಆಗಿರ್ಬೋದು, ಸಾಂಸ್ಕೃತಿಕವಾಗಿರುವಂತಹ ಪಠ್ಯ ಆಗಿರ್ಬೋದು. ಯಾಕಂದ್ರೆ ಅವರು ಕೇವಲ ಸಾಹಿತ್ಯಿಕ ಪಠ್ಯವನ್ನ ಮಾತ್ರ ತಕೊಂಡೋಗ್ಲಿಲ್ಲ ಎ.ಕೆ. ರಾಮಾನುಜನ್. ಸ್ಪೀಕಿಂಗ್ ಆಫ್ ಶಿವಾದಂತಹ ಕೃತಿಯನ್ನ ಇಂಗ್ಲಿಷ್ ನಲ್ಲಿ ತಂದ್ರು. ಅದರ ಜೊತೆಗೆ ನೀವು ಗಮನಿಸಬೇಕಾದೇನು ಅಂದ್ರೆ, ಸ್ಪೀಕಿಂಗ್ ಆಫ್ ಶಿವ ಅನ್ನುವಂತಹ ವಚನ ಸಂಪುಟವನ್ನ, ವಚನಗಳ ಒಂದು ಸಂಕಲನವನ್ನ ಇಂಗ್ಲಿಷ್ ನಲ್ಲಿ ತರ್ತಾರೆ ಎ.ಕೆ. ರಾಮಾನುಜನ್.
ಅದಕ್ಕೂ ಎಷ್ಟೋ ವರ್ಷಗಳ ಹಿಂದೆ ನಮ್ಮಲ್ಲಿ KV ಝೆಲ್ಬಿಲ್ ಅನ್ನುವಂತಹ ಒಬ್ಬ ಪಾಶ್ಚಾತ್ಯ ವಿದ್ವಾಂಸರು, ಅವರು ದ ಲಾರ್ಡ್ ಆಫ್ ಮೀಟಿಂಗ್ ರಿವರ್ಸ್ ಡಿವೋಷನಲ್ ಪಾಯಿಂಟ್ಸ್ ಆಫ್ ಬಸವಣ್ಣ ಅನ್ನೋದನ್ನ ಅಂದ್ರೆ ಕನ್ನಡದ ಒಳಗಿನ ಈ ಪಠ್ಯಗಳನ್ನ ಜಾಗತಿಕ ನೆಲೆಗೆ, ಅಂದ್ರೆ ಕನ್ನಡವನ್ನ ಜಾಗತೀಕರಿಸುವುದರ ಕಡೆಗೆ, ಆ ಸಾಂಸ್ಕೃತಿಕ ಪಠ್ಯಗಳನ್ನ ಅಥವಾ ಸಾಹಿತ್ಯಿಕ ಪಠ್ಯಗಳನ್ನ ಜಾಗತಿಕ ಮಟ್ಟಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಎಲ್ಲ ಮಹನೀಯರು ಮಾಡಿದ್ದಾರೆ ಅನ್ನೋದನ್ನ ನಾವು ಕಿಟೆಲ್ರನ್ನ ಯಾಕೆ ನೆನಪು ಮಾಡ್ಕೊಳ್ತಿರ್ತೀವಿ ಅಂದ್ರೆ 1896ರಲ್ಲಿ ಇದೇ ಕಿಟೆಲ್ ಅವರಿಗೆ ಟ್ಯುಬಿಂಗನ್ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿ ಕೊಟ್ಟು ಗೌರವಿಸಿದೆ. ಬಹುಶಃ ಕನ್ನಡದ ಮೊದಲ ಡಾಕ್ಟರೇಟ್ ಪದವಿ ಇದು ಅನ್ನೋದು. ಸೊ ಈ ರೀತಿಯಾದಂತಹ ಒಂದು ಚಟುವಟಿಕೆ ಕನ್ನಡದ ಮೊದಲ ಘಟ್ಟದಲ್ಲಿ ನೋಡ್ತೀವಿ. ಸೊ ಅದರ ಜೊತೆಗೆ ಬಹುಭಾಷಿಕವಾಗಿರುವಂತಹ ಒಂದು ಸಂಶೋಧನಾ ಪರಂಪರೆ ಅಲ್ಲಿ ಏರ್ಪಡುತ್ತೆ ಅನ್ನೋದನ್ನು ನೋಡ್ತೀವಿ, ಅಥವಾ ಸಂಶೋಧನಾ ಪರಂಪರೆ ಅಲ್ಲಿ ಆರಂಭವಾಗ್ತದೆ ಅನ್ನೋದನ್ನು ನೋಡ್ತೀವಿ. ಯಾಕಂದ್ರೆ ಈ ಎಲ್ಲ ವಿದೇಶಿ ವಿದ್ವಾಂಸರು ಕನ್ನಡದಲ್ಲಿ ಸಂಕಲನದ, ಸಂಪಾದನೆಯ, ವಿಮರ್ಶೆಯ ಅಥವಾ ಸಂಶೋಧನೆಯ ಚಟುವಟಿಕೆಗಳನ್ನು ನಡೆಸ್ತಾ ಇರುವಾಗಲೇ ನಮ್ಮಲ್ಲಿ ಕನ್ನಡದ ಸಂಶೋಧಕರು ಕಾಣಿಸ್ಕೊಳ್ತಾರೆ. ಗೋವಿಂದ ಪೈ ಅವರು ಇರ್ಬಹುದು, ಅಥವಾ ಗಣಪತಿರಾವ್ ಐಗಳ್ ಇರಬಹುದು, ಆಮೇಲೆ BS ಆಲತ್ತೂರ್ ಅವರು ಇರ್ಬಹುದು. ಸೊ ಇವರೆಲ್ಲ ಕನ್ನಡದ ಸಂಸ್ಕೃತಿ ಮತ್ತು ಸಾಹಿತ್ಯ, R ನರಸಿಂಹಾಚಾರ್ಯರು, DL ನರಸಿಂಹಾಚಾರ್ಯರು, RC ಹಿರೇಮಠ ಅವರು, MM ಕಲಬುರ್ಗಿ ಅವರು, ಸೊ ಇವರು ಒಳಗೆ ಇದ್ದುಕೊಂಡು ಕನ್ನಡದ ಒಳಗೆ ಈ ಪಠ್ಯಗಳನ್ನ ಸಂಗ್ರಹಿಸುವ, ಸಂಪಾದಿಸುವ. ನೀವು ಗೋವಿಂದ ಪೈ ಅವರ ಸಂದರ್ಭವನ್ನ ನೋಡಿದ್ರೆ, ಅವರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಿಂದ BA ಮಾಡಿದವರು. ಅವ್ರಿಗೆ ಪೂರ್ತಿ ಮಾಡ್ಲಿಕ್ಕಾಗ್ಲಿಲ್ಲ, ಆದ್ರೆ ಆ ಪೂರ್ತಿ ಮಾಡದಿದ್ರೂ ಕೂಡ ಅವರ ಸಂಶೋಧನಾ ಚಟುವಟಿಕೆಯ ವ್ಯಾಪ್ತಿ ಅನ್ನುವುದು ಅದು ಕರ್ನಾಟಕ, ತುಳುನಾಡು, ಕರ್ನಾಟಕ ಮತ್ತು ಭಾರತದ ವ್ಯಾಪ್ತಿಯನ್ನ ಪಡ್ಕೊಳ್ತಾರೆ. ಸೊ ಹೇಗೆ ಶಂಭಾ ಜೋಶಿಯವರು ಉತ್ತರ ಕರ್ನಾಟಕದಲ್ಲಿ ಈ ರೀತಿಯ, ಅಂದ್ರೆ ಕರ್ನಾಟಕದ ಗತ ಚರಿತ್ರೆಯನ್ನ, ಅದರ ಇತಿಹಾಸದ ಕಡೆಗೆ ಬೆಳಕು ಹರಿಸುವಂತಹ ಕೆಲಸವನ್ನ ಅವರು ಮಾಡ್ತಾರೆ, ಹಾಲುಮತ ದರ್ಶನ. ಸೊ ಅದ್ರ ಮೂಲಕ ಕರ್ನಾಟಕದ ಪ್ರಾಚೀನತೆಯ ಕುರಿತಾಗಿರುವಂತಹ ಕೆಲಸವನ್ನ ಅಥವಾ ಅದರ ಅಧ್ಯಯನದ ಕೆಲಸವನ್ನ ಅಲ್ಲಿ ಮಾಡ್ತಾ ಇರುವುದನ್ನು ನೋಡ್ತೀವಿ. ಸೊ ಈ ದೃಷ್ಟಿಯಿಂದ ಬಹುಶಃ ನಮಗೆ ಒಂದು ಕನ್ನಡದ್ದೇ ಆದಂತಹ ಸಂಶೋಧಕ ಪರಂಪರೆ ಹುಟ್ಟುಕೊಳ್ಳುತ್ತೆ, ಬಹಳ ಮುಖ್ಯವಾದದ್ದು. ಸೊ ಈ ಪರಂಪರೆ ಕರ್ನಾಟಕದ ಪೂರ್ವ ಚರಿತ್ರೆಯನ್ನ ಕಟ್ಟುವಂತಹ ಕೆಲಸ ಮಾಡ್ತಿತ್ತು. ಸೊ ಅದ್ರ ನಂತರದ ಘಟ್ಟಕ್ಕೆ ಬಂದ್ರೆ ನಾವು ಮುಖ್ಯವಾಗಿ ಇಲ್ಲೆಲ್ಲ ಶಾಸನಗಳನ್ನ ಅಥವಾ ಚಾರಿತ್ರಿಕವಾಗಿರುವಂತಹ ಅಂಶಗಳನ್ನ ಮತ್ತು ಕೃತಿಯ ಒಳಗೆ ಇರುವಂತಹ ಚಾರಿತ್ರಿಕ ಅಂಶಗಳನ್ನ ಮತ್ತು ಶಾಸನಗಳಲ್ಲಿ ಕೃತಿಗಳ ಬಗೆಗೆ ಬರುವಂತಹ ವಿಚಾರಗಳನ್ನ ಇಟ್ಟುಕೊಂಡು ಅಧ್ಯಯನ ಮಾಡ್ತಾ ಇರುವಂತಹ ಒಂದು ಘಟ್ಟವನ್ನ. ಸೊ ಅದಾದ್ಮೇಲೆ ಬಂದಂತಹ ಘಟ್ಟ ಅಲ್ಲಿ ಇಡೀ ಭಾರತವನ್ನು ನೋಡುವಂತಹ ಸಂದರ್ಭದಲ್ಲಿ 2 ದೃಷ್ಟಿಕೋನದಿಂದ ಭಾರತವನ್ನು ಗಮನಿಸಿದ್ರು ಅನ್ನುವಂಥ ವಿಚಾರ. ಒಂದು ವೇದಗಳನ್ನ ಹಿನ್ನೆಲೆಯಾಗಿಟ್ಟುಕೊಂಡಂತಹ ಮ್ಯಾಕ್ಸ್ ಮುಲ್ಲರ್ ದೃಷ್ಟಿಕೋನ ಅನ್ನೋದು, ಇನ್ನೊಂದು ಜನಪದ ಕಥೆಗಳನ್ನ ಮುಖ್ಯವಾಗಿ ಇಟ್ಕೊಂಡು. ಯಾಕೆಂದ್ರೆ ಸ್ಪೀಕಿಂಗ್ ಆಫ್ ಶಿವ ತಂದಂತಹ ಅದೇ AK ರಾಮಾನುಜನ್ ಅವರು ಫೋಕ್ ಟೇಲ್ಸ್ ಫ್ರಮ್ ಇಂಡಿಯಾ ಅನ್ನುವಂತಹ ಕೃತಿಯನ್ನು ಸಂಪಾದನೆ ಮಾಡ್ತಾರೆ. ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಂತ ಜನಪದ ಕಥೆಗಳನ್ನ, ಅವುಗಳನ್ನ ಎಲ್ಲ ಒಟ್ಟುಗೂಡಿಸಿಕೊಂಡು ಅದನ್ನ ಪಾಶ್ಚಾತ್ಯ ಜಗತ್ತಿಗೆ, ಅದನ್ನು ಮುಖ್ಯವಾಗಿ ಅಮೆರಿಕಕ್ಕೆ ಅದನ್ನ ಪರಿಚಯ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಅದರ ಮೂಲಕ, ಅಂದ್ರೆ ಮ್ಯಾಕ್ಸ್ ಮುಲ್ಲರ್ ಮೂಲಕ ಪರಿಚಿತವಾಗಿರುವಂತಹ ಭಾರತ ಅನ್ನೋದು ಒಂದು ಕಡೆ,
ಎ.ಕೆ. ರಾಮಾನುಜನ್ ಮೂಲಕ ಪರಿಚಿತವಾಗುವಂತಹ ಅಥವಾ ಅನಾವರಣಗೊಳ್ಳುವಂತಹ ಭಾರತ ಅನ್ನೋದು ಇನ್ನೊಂದು. ಸೊ ಆ ಭಾರತ ಅದು ಎಂಥ ಭಾರತ ಅಂದ್ರೆ ಅದು ಜನಪದ ಭಾರತ. ಮತ್ತು ಅವರು ಆ ಕ್ಷೇತ್ರ ಕಾರ್ಯಕ್ಕೆ ಹೆಚ್ಚಾಗಿ ತೊಡಗಿಸಿಕೊಂಡದ್ದು ಪಿ.ಕೆ. ರಾಜಶೇಖರ್ ಇವರೆಲ್ಲ ನೆನಪು ಮಾಡಿಕೊಂಡ ಹಾಗೆ ಅವರು ಕರ್ನಾಟಕದ ಅನೇಕ ಭಾಗಗಳನ್ನ ಓಡಾಡ್ಕೊಂಡು ಕ್ಷೇತ್ರ ಕಾರ್ಯ ಮಾಡಿಕೊಂಡು ಅದರ ಟಿಪ್ಪಣಿಗಳನ್ನ ಮಾಡಿಕೊಂಡು ಅವರು ಅದನ್ನ ಥಿಯರೈಸ್ ಮಾಡುವಂತಹ, ನಾವು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಅಂದ್ರೆ ಥಿಯರೈಸೇಷನ್. ಸೊ ಅದನ್ನು ಥಿಯರೈಸ್ ಮಾಡುವಂತ ನಮ್ಮ ಥಿಯರಿಯ ಸಂದರ್ಭದಲ್ಲಿ ಬಹಳ ಒಂದು ರೀತಿಯ ಹಿಂಜರಿಕೆ, ಆಮೇಲೆ ಒಂದು ಬಗೆಯ ಅಸಮ್ಮತಿ ಇವೆಲ್ಲ ನಮ್ಮ ಶೈಕ್ಷಣಿಕ ಬಳಗದಲ್ಲೇ ಕಾಣಿಸಿಕೊಳ್ತಾ ಇದೆ. ಯಾಕೆಂದ್ರೆ ನಾವು ಒಂದು ಇನ್ಕ್ಲೂಸಿವ್ ಸೊಸೈಟಿ ಆಗಿ ಅಥವಾ ಒಳಗೊಳ್ಳುವಂತಹ ಒಂದು ಸಮುದಾಯವಾಗಿ ಇನ್ನು ನಾವು ನಡೆಯಬೇಕಾದಂತಹ ದಾರಿ ಬಹಳ ದೂರ ಇದೆ ಅಂತ ಅನಿಸುತ್ತೆ. ಯಾಕಂದ್ರೆ ಈ ಪಾಶ್ಚಾತ್ಯ ಥಿಯರಿಗಳನ್ನ ಮತ್ತು ಭಾರತೀಯರ ಸಂದರ್ಭದಲ್ಲಿ ಕೂಡ ನಾವು ಬಹಳಷ್ಟು ಒಳ್ಳೆಯ ಥಿಯರಿಸ್ಟ್ಗಳನ್ನ, ಸಿದ್ಧಾಂತಕಾರರನ್ನ ನೋಡ್ತೀವಿ. ಆಧುನಿಕ ಸಿದ್ಧಾಂತಕಾರರನ್ನ ಅದರಲ್ಲೂ ಮುಖ್ಯವಾಗಿ ನೋಡ್ತಾ ಇರ್ತೀವಿ. ಸೊ ಓಮಿಜೆ ಬಾಬಾ ಇರ್ಬೋದು, ಅಥವಾ ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್ ಇರ್ಬೋದು, ಸಬಾಲ್ಟನ್ ಸ್ಟಡೀಸ್ ಆಶೀಶ್ ನಂದಿ, ಅಥವಾ ನಮ್ಮಲ್ಲೇ ಡಿ.ಆರ್. ನಾಗರಾಜರು. ಸೊ ಇವರೆಲ್ಲ ಬಹಳ ಸಿದ್ಧಾಂತಕಾರರಾಗಿ ಕಾಣಿಸ್ಕೊಳ್ತಾರೆ. ಅಂದ್ರೆ ಕನ್ನಡವನ್ನ ಸೈದ್ಧಾಂತಿಕ ನೆಲೆಯಲ್ಲಿ ವಿಸ್ತರಿಸಿಕೊಳ್ಳುವಂತ ಕೆಲಸವನ್ನ ಅಥವಾ ಭಾರತೀಯ ಚಿಂತನೆಯನ್ನ ಒಳಗೊಂಡ ಹಾಗೆ ವಿಸ್ತರಿಸಿಕೊಳ್ಳುವಂತಹ ಕೆಲಸವನ್ನ ಈ ಡಿ.ಆರ್. ನಾಗರಾಜರು ಇದೆಲ್ಲ ಮಾಡಿದ್ರು. ಸೊ ಇನ್ನೊಂದು ಪರಂಪರೆ ಅನ್ನೋದು ಅದು ಸೃಜನಶೀಲವಾಗಿರುವಂತ ಪರಂಪರೆ. ಅದು ಕನ್ನಡವನ್ನ ವಿಸ್ತರಿಸುವಂತಹ ಕೆಲಸವನ್ನ ಮಾಡಿದ್ರು. ಮುಖ್ಯವಾಗಿ ಯು.ಆರ್. ಅನಂತಮೂರ್ತಿ ಇರ್ಬೋದು ಅಥವಾ ಗಿರೀಶ್ ಕಾರ್ನಾಡ್ ಇರ್ಬೋದು. ಸೊ ಇವರೆಲ್ಲ ಮಾಡಿದಂತಹ ಕೆಲಸ ಅಂದ್ರೆ ಸಾಹಿತ್ಯಿಕವಾಗಿ ಸೃಜನಾತ್ಮಕವಾದಂತಹ ಬರವಣಿಗೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಸೊ ಅದ್ರ ಜೊತೆಗೆ ಇಲ್ಲಿಯ ಅಂದ್ರೆ ಭಾರತದ ಮತ್ತು ಮುಖ್ಯವಾಗಿ ಕರ್ನಾಟಕದ ಸಾಹಿತ್ಯಿಕ ಪರಂಪರೆಯನ್ನ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಜಗತ್ತಿನ ಮುಂದೆ ತೆರೆದಿಡುವಂತ ಕೆಲಸವನ್ನ ಮಾಡಿ. ಗಮನಿಸಬೇಕಾದ ವಿಚಾರ ಅಂದ್ರೆ ನಮ್ಮಲ್ಲಿ ಬಹಳ ಉತ್ಕೃಷ್ಟ ಬರಹಗಾರರು ಅಂತ ಬಂದವರಲ್ಲಿ ಬಹುತೇಕ ಮಂದಿ ಅವರು ಸಾಹಿತ್ಯೇತರ ಶಿಸ್ತಿನಿಂದ ಬಂದವರು. ಯಾಕಂದ್ರೆ ನೀವು ಗಿರೀಶ್ ಕಾರ್ನಾಡ್ರನ್ನು ತಗೊಂಡ್ರೆ ಅವ್ರು BSc ಮ್ಯಾಥಮೆಟಿಕ್ಸ್, MSc ಮ್ಯಾಥಮೆಟಿಕ್ಸ್ ಮಾಡ್ತಾರೆ. ಸೊ ಅವರೇ ತಮ್ಮ ಸಂದರ್ಶನದಲ್ಲಿ ಹೇಳಿದ ಹಾಗೆ ಅವ್ರು ಯಾಕೆ ಮ್ಯಾಥ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ, ಅಥವಾ ಗಣಿತವನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ, ಅದಕ್ಕಿರುವಂತ ಬಹಳ ಮುಖ್ಯವಾಗಿರುವ ಕಾರಣ ಅನ್ನೋದು ಅದು ರೋಡ್ಸ್ ಫೆಲೋಶಿಪ್ ಸಿಗುತ್ತೆ ಅನ್ನುವ ಕಾರಣ. ಯಾಕಂದ್ರೆ ಅವರಿಗೆ ವಿದೇಶಕ್ಕೆ ಹೋಗ್ಬೇಕು. ಸೊ ಅಲ್ಲಿಯ ಅಧ್ಯಯನದ ಕ್ರಮವನ್ನು ತಿಳ್ಕೊಳ್ಬೇಕು. ಸೊ ಅದರ ಮೂಲಕ ತಮ್ಮ ಬೌದ್ಧಿಕ ವಲಯವನ್ನ ವಿಸ್ತರಿಸಿಕೊಳ್ಬೇಕು ಅನ್ನುವಂತ ಕನಸುಗಳು, ಆಸೆ ಆಕಾಂಕ್ಷೆಗಳು ಇದ್ವು ಅನ್ನೋದನ್ನ ನೋಡ್ತೀವಿ. ಸೊ ಆ ಕಾರಣಕ್ಕಾಗಿ ಅವರು ಈ ರೀತಿಯ ಒಂದು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯಕ್ಕೆ ಅವರು ಅಪ್ಲೈ ಮಾಡ್ತಾರೆ ಮ್ಯಾಥ್ಸ್ PG-ಗೆ. ಸೊ ಅಲ್ಲಿಂದ ಆದ್ರೆ ಅವರು ಓದಿದ್ದು ಗಣಿತ, ಮಾಡಿದ್ದು ನಾಟಕದ ಕೆಲಸ. ಅದರಲ್ಲಿ ಮುಖ್ಯವಾಗಿ ನಾಟಕ ರಚನೆ, ನಾಟಕ ಅಭಿನಯ, ಆಮೇಲೆ ಸಿನಿಮಾದ ಅಭಿನಯ. ಸೊ ಈ ರೀತಿಯ ಪುಸ್ತಕ ಪ್ರಕಾಶನ OUP ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ನ ಅಲ್ಲಿಯೂ ಕೂಡ ಮದ್ರಾಸ್ನಲ್ಲಿದ್ದು ಬಹಳ ಕೆಲಸ ಮಾಡಿದ್ರು. ನೆಹರು ಕೇಂದ್ರದಲ್ಲಿದ್ದು, ಆಮೇಲೆ ಲಂಡನ್ನ ನೆಹರು ಸೆಂಟರ್ ನಲ್ಲಿದ್ದು, ನಂತರ ಪುಣೆಯ ಫಿಲಂ ಇನ್ಸ್ಟಿಟ್ಯೂಟ್ ನಲ್ಲಿದ್ರು. ಸೊ ಈ ರೀತಿಯಾಗಿ ಅಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಬಹುಶಃ ನಾವೆಲ್ಲ ಒಬ್ಬ ವ್ಯಕ್ತಿಯ
ಔನ್ನತ್ಯವನ್ನ ನೋಡ್ತಾ ಇರ್ತೀವಿ. ಆದ್ರೆ ಅದರ ಮೇಕಿಂಗ್ ಆಫ್ ದ ಪರ್ಸನಾಲಿಟಿ, ಒಬ್ಬ ವ್ಯಕ್ತಿ ರೂಪುಗೊಳ್ಳುವಂತಹ ಬಗೆ ಇದೆ. ಜಾಗತಿಕವಾಗಿ ಅತ್ಯಂತ ಉತ್ಕೃಷ್ಟವಾದಂತಹ ನಾಟಕಗಳನ್ನ ಬರೆದ್ರು ಗಿರೀಶ್ ಕಾರ್ನಾಡ್. ಅತ್ಯುತ್ಕೃಷ್ಟವಾದಂತಹ ಕಾದಂಬರಿಗಳನ್ನ ಅನಂತಮೂರ್ತಿ ಅವರು ಬರೀತಾರೆ. ಆಮೇಲೆ ಕರ್ನಾಟಕದ ಪರಿಸರದ ಕಾದಂಬರಿಗಳನ್ನ ಬರೆದಂತ ಬಹಳ ಮುಖ್ಯರಾದಂತಹ ಇಂಗ್ಲಿಷ್ ಲೇಖಕರು ಇದ್ದಾರೆ. ಯಾಕಂದ್ರೆ ಒಬ್ಬರು ಆರ್ ಕೆ ನಾರಾಯಣ್, ಇನ್ನೊಬ್ರು ರಾಜಾರಾವ್, ಕಾಂತಾಪುರದ ರಾಜಾರಾವ್. ಸೊ ಕಾಂತಾಪುರ ಅನ್ನುವಂತಹ ಒಂದು ಕಾದಂಬರಿಯ ಮೂಲಕ ಕರ್ನಾಟಕವನ್ನ ಜಗತ್ತಿಗೆ, ಮಾಲ್ಗುಡಿ ಅನ್ನುವಂತಹ ಒಂದು ಕಲ್ಪಿತವಾಗಿರುವ, ಅನೇಕ ಮಂದಿ ವಿದೇಶಿಯರು ಮೈಸೂರಿಗೆ ಬಂದು ಮಾಲ್ಗುಡಿಯಲ್ಲಿ ಅಂತ ಹುಡುಕಾಡಿದ್ದು ಇದೆ. ಮಾಲ್ಗುಡಿ ಅನ್ನುವ ಕಲ್ಪಿತವಾಗಿರುವಂತಹ ಒಂದು ಊರನ್ನ, ಕರ್ನಾಟಕದ ಊರನ್ನ, ಮೈಸೂರಿನ ಊರನ್ನ ತಮ್ಮ ಕೃತಿಯ ಮೂಲಕ ನಮ್ಮಲ್ಲಿ ವ್ಯಾಸರು ಹೇಗೆ ಕಾಸರಗೋಡಿನ ಸಂದರ್ಭದಲ್ಲಿ ಶಂಕರಿ ಗುಡ್ಡ ಇದನ್ನೆಲ್ಲ ಕಟ್ಟಿಕೊಡ್ತಾರೋ, ಶಂಕರಿ ನದಿ ಇವನ್ನೆಲ್ಲ ಕಟ್ಟಿಕೊಡ್ತಾರೋ, ಅದೇ ರೀತಿಯಲ್ಲಿ ಒಂದು ಕಲ್ಪಿತವಾಗಿರುವಂತಹ ಊರನ್ನ ಕಟ್ಟಿಕೊಡ್ತಾರೆ, ಇಮ್ಯಾಜಿನ್. ಸೊ ಒಂದು ಕಡೆಯಲ್ಲಿ ಸಾಹಿತ್ಯಕವಾಗಿರುವಂತಹ ಸೃಜನಶೀಲವಾದಂತಹ ಸಾಹಿತ್ಯ ಕೃತಿಗಳ ರಚನೆಯ ಮೂಲಕ ಸಂಸ್ಕಾರ ಬರೆದ್ರು. ಆಮೇಲೆ ಭಾರತೀಪುರ ಬರೀತಾರೆ, ಅವಸ್ಥೆ ಅನ್ನುವಂತಹ ಕಾದಂಬರಿಯನ್ನ ಬರೀತಾರೆ, ಭಾವ ಬರೀತಾರೆ, ದಿವ್ಯ ಅನ್ನುವಂತಹ ಕಾದಂಬರಿಯನ್ನ ಬರೀತಾರೆ. ಈ ರೀತಿಯ ಈ ಸೃಜನಶೀಲ ಕ್ರಿಯೆಯ ಒಳಗೆ ಅನಂತಮೂರ್ತಿಯವರ ಈ ಮೇಕಿಂಗ್ ಆಫ್ ಅನಂತಮೂರ್ತಿ, ಯಾಕಂದ್ರೆ ನಮ್ಗೆ ಈ ಮೇಕಿಂಗ್ ಅನ್ನೋದು ಯಾಕೆ ಬಹಳ ವಿಶಿಷ್ಟವಾಗಿರುವಂತಹ ಕ್ರಿಯೆ ಅಂತ ಅನಿಸಿತ್ತು ಅಂದ್ರೆ 2013 ಟಿ.ಎಸ್. ಎಲಿಯಟ್ ನ ಮೇಕಿಂಗ್ ಆಫ್ ದ ವೇಸ್ಟ್ ಲ್ಯಾಂಡ್ ಅನ್ನೋದು, ಅಲ್ಲೊಂದು ಸೆಮಿನಾರ್ ಇದ್ದದ್ದು, ಮೇಕಿಂಗ್ ಆಫ್ ದ ವೇಸ್ಟ್ ಲ್ಯಾಂಡ್. ಟಿ.ಎಸ್. ಎಲಿಯಟ್ ಇಂಟರ್ನ್ಯಾಷನಲ್ ಸಮರ್ ಸ್ಕೂಲ್ ನಲ್ಲಿ ನನ್ಗೆ ಆಯ್ಕೆ ಸಿಕ್ಕಿದ್ದು ಮೇಕಿಂಗ್ ಆಫ್ ದ ವೇಸ್ಟ್ ಲ್ಯಾಂಡ್ ಅನ್ನೋದು. ಅಂದ್ರೆ ಒಂದು ಕವಿತೆ, ಅದರ ಹುಟ್ಟು, ಅದರ ಬೆಳವಣಿಗೆ, ಅದು ಪಡ್ಕೊಂಡಂತ ಆಕರಗಳು, ಇವುಗಳನ್ನ ನಾವು ಗಮನಿಸದೆ ಕೇವಲ ಕವಿತೆಯನ್ನ ಮಾತ್ರ ಗಮನಿಸಿದ್ರೆ ಅದರ ಅರ್ಥ ಸಾಧ್ಯತೆಗಳು ಕುಂಠಿತವಾಗ್ತವೆ ಅಥವಾ ಕಡಿಮೆ ಆಗ್ತವೆ, ಅಥವಾ ಅದರ ಅರ್ಥದ ಸಾಧ್ಯತೆಗಳನ್ನ ವಿಸ್ತರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ದೃಷ್ಟಿಯಿಂದ ಮೇಕಿಂಗ್ ಆಫ್ ಈ ಪರ್ಸನಾಲಿಟಿಗಳು ಯಾರ್ಯಾರಿದ್ದಾರೆ, ಸೊ ಅವರನ್ನ ಗಮನಿಸ್ತಾ ಹೋದ್ರೆ ನಮಗೆ ಈ ನುಡಿಯ ವಿಸ್ತರಣೆ ಹೇಗೆ ನಡೆಯಿತು, ಅಥವಾ ನಮ್ಮ ಭಾಷಿಕವಾಗಿರುವಂತಹ ವಿಸ್ತರಣೆ ಹೇಗೆ ನಡೆಯಿತು ಅನ್ನೋದನ್ನು ಗಮನಿಸುವುದಕ್ಕೆ ಸಾಧ್ಯ. ಬಹುಶಃ ನಮಗೆ ಅಲ್ಲಿಂದ ನಾವು ಒಂದು ಚೈತನ್ಯವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಯಾಕಂದ್ರೆ ಈಗ ಅಡಿಗರಂತಹ ಅಡಿಗರಿಗೆ ಬರವಣಿಗೆ ಅನ್ನುವುದು ಅದು ಜೀವನ್ಮರಣದ ಪ್ರಶ್ನೆ ಅಂತ. ಸೊ ಒಂದ್ ಕಡೆಯಲ್ಲಿ ಆ ರೀತಿಯಲ್ಲಿ ಬರೀತಾರೆ ಅವರು, ಬರವಣಿಗೆ ಅನ್ನೋದು ಅವರಿಗೆ ಜೀವನ್ಮರಣದ ಪ್ರಶ್ನೆ. ಸೊ ಸಂವೇದನಾಶೀಲವಾಗಿ ಬರೆಯುವುದು ಅಂದ್ರೆ ತನ್ಗೆ ತನ್ನ ಸಂವೇದನೆಗೆ ದಕ್ಕತ್ತೆ ಅದನ್ನ ಬರೆಯುವುದು. ಸೊ ಈ ಕಾಲಘಟ್ಟದ ಈ ಅಡಿಗರ ಸುತ್ತಮುತ್ತ ಬರೆದವರೇ ಇವರೆಲ್ಲರೂ, ಬಹಳ ಸೃಜನಶೀಲವಾಗಿ ಬರೆದವರೆಲ್ಲರನ್ನ ನೀವು ಗಮನಿಸಿದ್ರೆ ಚಂದ್ರಶೇಖರ್ ಕಂಬಾರ್ ಇರ್ಬಹುದು, ಅಥವಾ ರಾಮಚಂದ್ರ ಶರ್ಮಾ ಇರ್ಬಹುದು, ಅಥವಾ ಲಂಕೇಶ್ವರ ಇರ್ಬಹುದು. ಸೊ ಇವರೆಲ್ಲರೂ ಕೂಡ ಅಡಿಗರ ಸುತ್ತ ಇದ್ದುಕೊಂಡು ಬರೆದು ಆಮೇಲೆ ಅಡಿಗರಿಂದ ಬೇರೆ ಬೇರೆ ಕಾರಣಗಳಿಗಾಗಿ ದೂರ ಆದವರು ಅಥವಾ ನವ್ಯದಿಂದ ದೂರ ಆದವರು ಅನ್ನೋದನ್ನು. ಸೊ ಈ ಒಂದು ಪರಂಪರೆ ಅಂದ್ರೆ ಕನ್ನಡವನ್ನ ಕನ್ನಡದ ನೆಲದಿಂದ ಜಾಗತಿಕ ನೆಲೆಗೆ ತಲುಪಿಸಿದವರಲ್ಲಿ ಇವರೆಲ್ಲರೂ ಮುಖ್ಯ ಆಗ್ತಾರೆ. ಸೊ ಹಾಗಾಗಿ ಈ ಎರಡು ಪಾತ್ರಗಳನ್ನ ಅಥವಾ ಈ ಎರಡು ವ್ಯಕ್ತಿತ್ವಗಳನ್ನು ಗಮನಿಸಿದ್ರೆ, ಸೊ ಇವರಲ್ಲಿ ಇರುವಂತಹ ಒಂದು ಸಂಶೋಧಕ ಗುಣ ಅನ್ನು ನಾವು ಬಿಟ್ಟು ಹೋಗಿರುವಂತ ಬಹಳ ದೊಡ್ಡ ಒಂದು ಕೌಶಲ್ಯ ಅಂದ್ರೆ ಈ ಸಂಶೋಧನೆಯ ಕೌಶಲ್ಯ.
ಅವರ ಗಿರೀಶ್ ಕಾರ್ನಾಡರ ಬಹುತೇಕ ಅಂದ್ರೆ ಎಲ್ಲ ನಾಟಕಗಳ ಹಿಂದೆ ಇದ್ದಂತಹ ಒಂದು ಸಂಶೋಧನೆ ಗುಣವನ್ನು ನಾವು ಮರೆಯುವ ಹಾಗಿಲ್ಲ ಅನ್ನೋದನ್ನು. ಯಾಕಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಈಗ ಅವರು ಇಂಗ್ಲೆಂಡಿಗೆ ಹೋಗುವುದಕ್ಕಿಂತ ಮೊದಲು ಬರೆದಂತಹ ಯಯಾತಿ ಇರಬಹುದು, ಅಥವಾ ಇಂಗ್ಲೆಂಡ್ಗೆ ಹೋದ ನಂತರ ಬರೆದಂತಹ ತುಗ್ಲಕ್ ಇರಬಹುದು. ಸೊ ಇದೆಲ್ಲದಕ್ಕೂ ಕೂಡ ಪ್ರತಿಯೊಂದು ನಾಟಕದ ಹಿಂದೆ ಅವರ ಸಂಶೋಧನೆಯ ಪ್ರವೃತ್ತಿ ಮತ್ತು ಅವರ ಗಣಿತದ ಬಹಳ ಮುಖ್ಯವಾಗಿರುವಂತಹ ಲೆಕ್ಕಾಚಾರ. ತುಗ್ಲಕ್ನಲ್ಲಿ ಅಗಸ ಮತ್ತು ಅರಸ ಪಾತ್ರ ಎದುರು ಬದಲಾಗುವಂತಹ ಸನ್ನಿವೇಶವನ್ನ ನೋಡ್ತಾ ಹೋದ್ರೆ ಇಡೀ ಚೆಸ್ ಚದುರಂಗ. ಸೊ ಒಂದು ಕಡೆಯಲ್ಲಿ ಒಬ್ಬ ಅರಸನ ಪತನ ಮತ್ತು ಒಬ್ಬ ಅಗಸನ ಔನ್ನತ್ಯ ಅದು ಎದುರು ಬದಲಾಗುವುದನ್ನು, ಒಬ್ಬ ಸಾಮಾನ್ಯ ಪ್ರಜೆಯ ಔನ್ನತ್ಯವನ್ನ ನೋಡಬೇಕು. ಥಾಮಸ್ ಮಾನ್ ಅಂತ ಅವನ ಕೃತಿ ಟ್ರಾನ್ಸ್ಪಾಂಡೆಂಟ್ ಹೆಡ್ಸ್ ಅನ್ನೋದು, ಅದನ್ನ ಇಟ್ಕೊಂಡು ಹಯೋಧನ, ಯಾಕಂದ್ರೆ ತಲೆ ಅದಲ್ಲಿ ಬದಲಾಗುವುದು. ಸೊ ಈ ರೀತಿ ಪ್ರತಿಯೊಂದು ಒಂದು ಸೃಜನಶೀಲ ಕೃತಿ ಆಗಿದ್ರೂ ಕೂಡ ಅದರಲ್ಲಿ ಸಂಶೋಧನೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು. ಸೊ ಈ ದೃಷ್ಟಿಯಿಂದ ಸೃಜನಶೀಲ ಮತ್ತು ಸಂಶೋಧನೆ ಬೇರೆ ಬೇರೆ ಅಂತ ನಮ್ಗೆ ನೋಡುವುದಕ್ಕೆ ಬರುವುದಿಲ್ಲ. ಸಂಶೋಧನೆ ಸೃಜನಶೀಲ ಕೃತಿಯ ಒಳಗೂ ಕೂಡ ಸಂಶೋಧನೆ ಅನ್ನೋದು ಕೆಲಸ ಮಾಡ್ತಾರೆ, ಒಂದು ಶೋಧ ಅನ್ನೋದು ಕೆಲಸ ಮಾಡ್ತಾರೆ. ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿಗಳನ್ನು ತಗೊಂಡು ನೋಡಿದ್ರು ಕೂಡ, ಯಾಕಂದ್ರೆ ಇವತ್ತು ಬೇರೆ ಬೇರೆ ಭಾಷೆಗಳಿಗೆ ಅನುವಾದವಾಗಿರುವಂತಹ ಮಹತ್ವದ ಒಬ್ಬ ಕಾದಂಬರಿಕಾರ. ಗೃಹಭಂಗ ಇರಬಹುದು, ಅಥವಾ ಸಾರ್ಥ ಇರಬಹುದು, ಮಂದ್ರ ಇರಬಹುದು, ಅಥವಾ ಅವರ ಪರ್ವ ಇರಬಹುದು. ಸೊ ಇವೆಲ್ಲವೂ ಕೂಡ ಎಲ್ಲದರಲ್ಲಿ ನಿರಾಕರಣ, ಆವರಣ, ಎಲ್ಲದರಲ್ಲಿಯೂ ಕೂಡ ನಾವು ನೋಡ್ತಾ ಇರುವುದು ಸಂಶೋಧನಾ ಪ್ರವೃತ್ತಿಯನ್ನು. ಸೊ ಹಾಗಾಗಿ ನಾನು ಒಂದು ಕಡೆಯಲ್ಲಿ ಇಂಗ್ಲಿಷ್ ಮತ್ತು ಗಣಿತದಿಂದ ಬಂದಂತ ಇಬ್ಬರು ಸೃಜನಶೀಲ ಪ್ರತಿಭೆಗಳು, ಆಮೇಲೆ ಫಿಲಾಸಫಿಯಿಂದ ಬಂದಂತಹ ಇಂಗ್ಲಿಷ್ನಿಂದ ಬಂದಂತಹ ಯು.ಆರ್. ಅನಂತಮೂರ್ತಿ, ಆಮೇಲೆ ಗಣಿತದಿಂದ ಮ್ಯಾಥಮೆಟಿಕ್ಸ್ ನಿಂದ ಬಂದಂತಹ ಗಿರೀಶ್ ಕಾರ್ನಾಡ್, ಆಮೇಲೆ ನೀವು ಕಂಬಾರರು ಜನಪದದ ಹಿನ್ನೆಲೆಯಿಂದ ಬರ್ತಾರೆ, ಆದ್ರೆ ಅವರು ಅಮೇರಿಕಕ್ಕೆ ಹೋಗಿ ಫುಲ್ ಬ್ರೈಟ್ ಫೆಲೋಶಿಪ್ ನಲ್ಲಿ ಇದ್ಕೊಂಡು ಅಲ್ಲಿ ಒಂದು ಹೊಸ ದೃಷ್ಟಿಯನ್ನ ಇಟ್ಕೊಂಡೇ ಬರೆಯುವುದನ್ನು, ಅಂದ್ರೆ ಮಾಡರ್ನಿಟಿಯ ಒಂದು ಹೊಸ ದೃಷ್ಟಿಕೋನವನ್ನ ಇಟ್ಕೊಂಡು ಬರೆಯುವುದನ್ನು. ಅಂದ್ರೆ ಇವರೆಲ್ಲರೂ ಕೂಡ ಕಂಬಾರ ಇರ್ಬೋದು ಅಥವಾ ಕಾರ್ನಾಡ್ರ ಇರ್ಬೋದು, ಇವರೆಲ್ಲರೂ ಕನ್ನಡದ ತೇಜಸ್ಸನ್ನ ಅಖಿಲ ಭಾರತದ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಸ್ತರಿಸಲಿಕ್ಕೆ ಕಾರಣ. ಇವರ ಹಿನ್ನೆಲೆಯನ್ನ ನೋಡಿದ್ರೆ ನೀವು ಕಾರ್ನಾಟಕ ಹಿನ್ನೆಲೆ ಆಗಲಿ, ಅವರು ಪೂನಾದಲ್ಲಿ, ಆಮೇಲೆ ಸಿರ್ಸಿಯಲ್ಲಿ, ಅಥವಾ ಉತ್ತರ ಕನ್ನಡದಲ್ಲಿ, ಆಮೇಲೆ ಉತ್ತರ ಕರ್ನಾಟಕ ಧಾರವಾಡದಲ್ಲಿ, ಹುಬ್ಬಳ್ಳಿ ಧಾರವಾಡ. ಸೊ ಇಲ್ಲೆಲ್ಲ ಅಂದ್ರೆ ಮನೋಹರ ಗ್ರಂಥಮಾಲೆಯ ಮೂಲಕ, ಪ್ರಕಾಶನದ ಮೂಲಕ ಹೇಗೆ ಅವರ ಬೆಳವಣಿಗೆ ಆಗತ್ತೆ ಅನ್ನೋದನ್ನು ಗಮನಿಸ್ತಾ ಹೋಗ್ತೀವಿ. ಅಕ್ಷರ ಪ್ರಕಾಶನ, ಮನೋಹರ ಗ್ರಂಥಮಾಲೆ, ಇವೆಲ್ಲ ಒಂದು ರೀತಿಯಲ್ಲಿ ಈ ವಿಸ್ತರಣೆಗೆ ಕಾರಣ ಆಗ್ತದೆ. ಸೊ ಅವರು ಬರೆಯುವುದು ಮೊದಲು ಕನ್ನಡದಲ್ಲಿ, ಆಮೇಲೆ ಇಂಗ್ಲಿಷ್ಗೆ ಅದನ್ನ ಅನುವಾದ ಮಾಡ್ಕೊಳ್ತಾರೆ, ಇಂಗ್ಲಿಷ್ನ ಪ್ರೇಕ್ಷಕರಿಗೆ ಅದನ್ನ ತಲುಪಿಸ್ತಾರೆ, ಅಲ್ಲಿಂದ ಮತ್ತೆ ಬೇರೆ ಬೇರೆ ಭಾಷೆಗಳಿಗೆ ಅವು ಅನುವಾದವಾಗ್ತಾ ಹೋಗ್ತದೆ. ಸೊ ಈ ರೀತಿಯ ಸೃಜನಶೀಲವಾಗಿರುವಂತಹ ಪ್ರತಿಭೆಗಳನ್ನು ನಾವು ಸಾಕಷ್ಟು ಮಂದಿಯನ್ನ ನೋಡ್ತೀವಿ. ಸೊ ಕಾರಂತರು ಮಾಡಿದಂತಹ ಪ್ರಯೋಗಗಳ ಸಂದರ್ಭದಲ್ಲಿ ಕಾರಂತರು ಇಬ್ಬರನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಒಬ್ರು ಶಿವರಾಮ ಕಾರಂತರು, ಇನ್ನೊಬ್ರು ಬಿ.ವಿ. ಕಾರಂತರು. ಸೊ ಬಿ.ವಿ. ಕಾರಂತರು ಕನ್ನಡದ ನಾಟಕ ರಂಗ ಪ್ರಪಂಚವನ್ನ ಅದನ್ನ ವಿಸ್ತರಿಸ್ತಾ ಹೋದ, ಅಷ್ಟರ ಮಟ್ಟಿಗೆ ವಿಸ್ತರಿಸಿದ್ರು ಅಂದ್ರೆ ಅದು ಅಖಿಲ ಭಾರತ ಮಟ್ಟದಲ್ಲಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಅದು ವಿಸ್ತರಿಸಿಕೊಂಡು. ಸೊ ಇದು
ಅಂದ್ರೆ ಒಂದು ಸಾಂಸ್ಕೃತಿಕ ವಲಯದ ವಿಸ್ತರಣೆ, ಸಾಹಿತ್ಯಿಕ ವಲಯದ ವಿಸ್ತರಣೆ, ಸಂಶೋಧನಾ ವಲಯದ ವಿಸ್ತರಣೆ. ಸೊ ಈ ರೀತಿ ಬೇರೆ ಬೇರೆ ವಲಯಗಳ ವಿಸ್ತರಣೆ ಆಗ್ತಾ ಹೋಗುವುದನ್ನ ಜಾಗತೀಕರಣ, ಕನ್ನಡ ಅನ್ನೋದು ಜಾಗತೀಕರಣಗೊಳ್ಳುವ ಈ ಕ್ರಮವನ್ನ ನಾವು ಈ ಲೇಖಕರ ಮೂಲಕ ನಾವು ನೋಡೋದಕ್ಕೆ ಸಾಧ್ಯ ಆಗ. ಸೊ ಈ ದೃಷ್ಟಿಯಿಂದ ಒಬ್ಬ ಸೃಜನಶೀಲ ಬರಹಗಾರನಿಗಿರಬೇಕಾದ ಮೂಲಭೂತವಾಗಿರುವಂತಹ ವಿಚಾರಗಳಲ್ಲಿ ನೀವು ಇವರೆಲ್ಲರನ್ನ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ದೇ ಆರ್ ವೊರೇಷಿಯಸ್ ರೀಡರ್ಸ್. ಜಗತ್ತಿನ ಅತ್ಯುತ್ಕೃಷ್ಟವಾದದ್ದನ್ನ ಓದ್ತಾ ಇದ್ದವರು. ಅನಂತಮೂರ್ತಿಯವರಾಗ್ಲಿ, ಗಿರೀಶ್ ಕಾರ್ನಾಡರಾಗ್ಲಿ, ಅಥವಾ ಭೈರಪ್ಪರಾಗ್ಲಿ, ತೇಜಸ್ವಿಯವರಾಗ್ಲಿ, ಇಲ್ಲ ಜಯಂತ್ ಕಾಯ್ಕಿಣಿಯವರಾಗ್ಲಿ, ಅಥವಾ ಗಾಚರ್ ಗೋಚರನ್ನ ಬರೆದಂತಹ ವಿವೇಕ್ ಶಾನ್ಭಾಗ್ರಾಗ್ಲಿ, ಇವರೆಲ್ಲ ಮಾಡ್ತಾ ಇದ್ದದ್ದು ಅದು ಹೊಸ ದೃಷ್ಟಿಕೋನದಿಂದ. ನಾನು ಇಲ್ಲಿ ಬಹಳ ಮುಖ್ಯವಾಗಿ ಹೆಸರಿಸಬೇಕಾದ ಎ.ಕೆ. ರಾಮಾನುಜನ್ ಅವರ ಶಿಷ್ಯರು ಆಗಿದ್ದಂತ ವಿನಯ್ ಧಾರವಾಡ್ಕರ್. ನೀವು ಎ.ಕೆ. ರಾಮಾನುಜನ್ ಅವರ ಸೆಲೆಕ್ಟೆಡ್ ಎಸ್ಸೇಸ್ ಆಫ್ ಎ.ಕೆ. ರಾಮಾನುಜನ್ ಅನ್ನೋ ಕೃತಿಯನ್ನು ನೋಡಿದ್ರೆ ಅಲ್ಲಿ ಆ ಕೃತಿಯನ್ನು ಸಂಪಾದನೆ ಮಾಡಿದವರು ಈ ವಿನಯ್ ಧಾರವಾಡ್ಕರ್ ಅವರು. ಅವರು ಜಾಗತಿಕ ಸಾಹಿತ್ಯದಲ್ಲಿ ಆಯ್ಕೆಗಳು ಹೇಗೆ ನಡೀತವೆ ಅಂದ್ರೆ ಮೂಲಭೂತವಾಗಿ 2 ಪ್ಯಾರಾಮೀಟರ್ಗಳು, ಮಾನದಂಡಗಳು 2. ಒಂದು, ಇಟ್ ಮಸ್ಟ್ ಬಿ ಒರಿಜಿನಲ್, ಅದು ಮೂಲ ಅಥವಾ ನಾವೇನು ಒರಿಜಿನಲ್ ಅಂತ ಹೇಳ್ತೀವಿ ಅಂತ ಮೂಲ ಕೃತಿಯಾಗಿ ಒಂದು ಸ್ವಪ್ರಜ್ಞತೆಯನ್ನು, ಸ್ವಂತಿಕೆ ಅನ್ನೋದಿರ್ಬೇಕು. ಅಡಿಗರು ಬಹಳ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ, ಅನ್ಯರೊರೆದುದನೆ ಬರೆದುದನೆ ಬರೆದು ಭಿನ್ನಗಾಗಿದೆ ಮನವು. ಅವ್ರು ಯಾವಾಗ ಅಪನ್ನತಿಗೆ ಬರುವವರೆಗೆ ನನ್ನ ಬಾಳಿದು ನರಕ ಅಂತ ಹೇಳ್ತಾರೆ. ಅಂದ್ರೆ ಸ್ವಂತಿಕೆ ಬರುವವರೆಗೆ. ನಾವು ಬಹುಶಃ ನಮ್ಮ ಶೈಕ್ಷಣಿಕ ಸಂದರ್ಭದಲ್ಲಿ ಈ ಸ್ವಂತಿಕೆ ಅನ್ನುವ ಮಾತನ್ನ ಮರೆತು ಬಿಡ್ತಾ ಇದ್ದೀವಿ ಅಂತ ಅನ್ನಿಸುತ್ತೆ. ಯಾಕಂದ್ರೆ ನಮ್ಮ ಅಸೈನ್ಮೆಂಟ್ಗಳು, ಸೆಮಿನಾರ್ ಎಸ್ಸೆಗಳು, ಇವುಗಳೆಲ್ಲ ಕಾಪಿ ಪೇಸ್ಟ್ ನ ಕೃತಿಗಳಾಗುವುದನ್ನ, ಕೃತಿಗಳು ಕೆಲವೊಮ್ಮೆ ವಿಕೃತಿಗಳಾಗುವುದನ್ನ ನೋಡ್ತಾ ಇರ್ತೀವಿ. ಹಾಗಾಗಿ ಆ ಸ್ವಂತಿಕೆ ಅನ್ನೋದು ಒಂದು. ಆಮೇಲೆ ಇನ್ನೊಂದು ಇನ್ನೋವೇಟಿವ್ ಆಗಿರ್ಬೇಕು, ಒಂದು ಒರಿಜಿನಾಲಿಟಿ ಇರಬೇಕು, ಇನ್ನೊಂದು ಇನ್ನೋವೇಷನ್ ಅನ್ನೋದು ಇರಬೇಕು, ಹೊಸತನ ಅನ್ನೋದು ಇರಬೇಕು, ನಾವೆಲ್ಟಿ ಅನ್ನೋದು ಇರಬೇಕು. ಸೊ ಈ 2 ಬಹಳ ಪ್ರಮುಖವಾಗಿ ಜಾಗತಿಕ ಮಟ್ಟದಲ್ಲಿ ಕೃತಿಗಳನ್ನು ಆಯ್ಕೆ ಮಾಡೋದಕ್ಕಿರುವಂತಹ ಮೂಲ ಮಾನದಂಡ ಅನ್ನೋದನ್ನ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದ ಸಂದರ್ಭದಲ್ಲಿ ವಿನಯ್ ಧಾರವಾಡ್ಕರ್ ಅವರು ಹೇಳ್ತಾರೆ. ಸೊ ಅಂದ್ರೆ ಎ.ಕೆ. ರಾಮಾನುಜನ್ ಆಗ್ಲಿ ಅಥವಾ ಅನಂತಮೂರ್ತಿಯವರಾಗ್ಲಿ, ಲಂಕೇಶರಾಗ್ಲಿ, ಚಂದ್ರಶೇಖರ್ ಕಂಬಾರರಾಗ್ಲಿ, ಈ ರೀತಿಯ ಒಂದು ಹೊಸತನದ ಸ್ವೋಪಜ್ಞವಾದಂತ ಸ್ವಂತಿಕೆಯಿಂದ ಕೂಡಿಕೊಂಡಿರುವಂತ ಕೃತಿಗಳನ್ನು ತರೋದಕ್ಕೆ ಬಹಳ ಪ್ರಯತ್ನ ಪಟ್ಟರು ಕನ್ನಡದಲ್ಲಿ. ಸೊ ಈ ದೃಷ್ಟಿಯಿಂದ ಬಹುಶಃ ನಾವು ಕನ್ನಡವನ್ನ ವಿಸ್ತರಿಸಿಕೊಳ್ಳಬೇಕಾದಂತಹ ನೆಲೆಯನ್ನ ಗಮನಿಸುವಾಗ, ಅಥವಾ ಕನ್ನಡವನ್ನ ಬೇರೆ ಭಾಷೆಗಳ ಕಡೆಗೆ ಹೋಗುವಂತ ನಮ್ಮಲ್ಲಿ ಅನೇಕ ಸಂಘ ಸಂಸ್ಥೆಗಳು ಈ ರೀತಿ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನ ನೋಡ್ತೀವಿ. ಅಂದ್ರೆ ಕನ್ನಡದ ಕೃತಿಗಳನ್ನ ಇಂಗ್ಲಿಷಿಗೆ ಅಥವಾ ಜರ್ಮನ್ ಭಾಷೆಗೆ, ಫ್ರೆಂಚ್ ಭಾಷೆಗೆ, ಸೊ ಈ ರೀತಿ ಬೇರೆ ಬೇರೆ ಭಾಷೆಗಳಿಗೆ ತಲುಪಿಸುವಂತ. ಸೊ ಇದು ಒಂದು ರೀತಿಯ ರಾಯಭಾರತ್ವದ ಕೆಲಸ. ನಾವೇನು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತೀವಿ, ನಮ್ಮ ಬಹಳ ಮುಖ್ಯವಾಗಿರುವಂತಹ ವಿಚಾರ ಅನ್ನೋದು ಒಂದು ಪಾಠ ಪ್ರವಚನ ಇರುತ್ತೆ, ಸಂಶೋಧನೆ ಅನ್ನೋದು ಇರುತ್ತೆ. UGC ಬಹಳ ಚೆನ್ನಾಗಿ ಹೇಳ್ತಾ ಇದೆ, ನಮ್ಮ ಮೂಲಭೂತವಾಗಿರುವಂತಹ ವಿಚಾರ ಟೀಚಿಂಗ್ ಅಂಡ್ ಲರ್ನಿಂಗ್. 2ನೇ ಬಹಳ ಮುಖ್ಯವಾಗಿರುವಂತಹ ವಿಚಾರ ಅಂದ್ರೆ ರಿಸರ್ಚ್ ಅನ್ನೋದು. 3ನೇ ವಿಚಾರ ಅನ್ನೋದು ಎಕ್ಸ್ಟೆನ್ಷನ್ ಅನ್ನೋದು. ಸೊ ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿರುವಂತ ಅಂಗಗಳೇ. ಸೊ ಅಂತಹ ಸಂದರ್ಭದಲ್ಲಿ ಇದನ್ನ
ಸಾಂಸ್ಕೃತಿಕ ಪಠ್ಯಗಳನ್ನ ಇನ್ನೊಂದು ಭಾಷೆಗೆ ತಗೊಂಡೋಗುದು ಅಥವಾ ಜಾಗತಿಕ ಭಾಷೆಗೆ ತಗೊಂಡೋಗುದು ಅದು ಮುಖ್ಯವಾಗಿ ನಡೀಬೇಕಾದಂತಹ ಕೆಲಸ ಅನ್ನೋದು. ಸೊ ಇತ್ತೀಚೆಗೆ ಒಂದು ಅಧ್ಯಯನದಲ್ಲಿ ಪ್ರಿಂಟ್ ಅದು ವೆಬ್ ಎಡಿಷನ್ನಲ್ಲಿ ಬಂದಂತಹ ವಿಚಾರ ಇದು. ಯಾಕಂದ್ರೆ ನಮ್ಮಲ್ಲಿ ಈ ಅನುವಾದಗಳ ಒಂದು ದೊಡ್ಡ ರಾಜಕೀಯ ನಡೆದಿರೋದನ್ನ ಅಥವಾ ಅನುವಾದದ ಯಾಜಮಾನ್ಯ ಅನ್ನೋದು ಅಲ್ಲಿ ಹೇಗೆ ಕಾಣಿಸ್ತದೆ ಅಂದ್ರೆ ಆ ಇಡೀ ಪಿರಮಿಡ್ ನಲ್ಲಿ ಮೇಲಿನ ಸ್ಥಾನ ಬಾಂಗ್ಲಾ ಭಾಷೆ ಕಾಣಿಸ್ತದೆ. ಆಮೇಲೆ ಉಳಿದ ಸ್ಥಾನಗಳಲ್ಲಿ ಮಲಯಾಳಂ ಭಾಷೆ, ಆಮೇಲೆ ಪಂಜಾಬಿ ಭಾಷೆ, ಸೊ ಈ ರೀತಿಯ ಭಾಷೆಗಳ ಒಂದು ಅಂದ್ರೆ ಅಲ್ಲಿ ನಡೆಯುವಂತಹ ಈ ಸಾಂಸ್ಕೃತಿಕ ರಾಜಕಾರಣ. ಸೊ ಇದನ್ನ ಮೀರ್ಬೇಕಿದ್ರೆ ನಮ್ಮ ವಿದ್ಯಾರ್ಥಿಗಳು ಮಾಡಬೇಕಾದದ್ದು ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನ ತಮ್ಮದಾಗಿಸಿಕೊಳ್ಳುವಂತ. ಬಹುಶಃ ನಮ್ಗೆ ಕನ್ನಡ ಲಿಟ್ರೇಚರ್ ಅನ್ನ ಅಥವಾ ಕನ್ನಡ ಸಾಹಿತ್ಯವನ್ನ ಮುಖ್ಯವಾಗಿ ಅಧ್ಯಯನ ಮಾಡುವಂತ ನಮಗೆ ಬಹುಶಃ ನೀವು ನಮ್ಮಲ್ಲಿ ವಿವೇಕರಯ್ಯವರೇ ಇನ್ನೊಬ್ಬ ವಿದ್ವಾಂಸರ ಜೊತೆಗೆ ಸೇರ್ಕೊಂಡು, ಲೇಖಕರ ಜೊತೆಗೆ ಸೇರ್ಕೊಂಡು ಕರ್ವಾಲವನ್ನ ಜರ್ಮನ್ ಭಾಷೆಗೆ ತಗೊಂಡು, ಸೊ ಈ ರೀತಿಯ ಪ್ರಯತ್ನಗಳ ಮೂಲಕವೇ ಈ ನುಡಿಯನ್ನ ಗಡಿಯಾಚೆಗೆ ತಲುಪಿಸುವಂತ ಕೆಲಸ ಆಗತ್ತೆ ಅನ್ನೋದನ್ನ ಇಡೀ ನಮ್ಮ ಭಾಷಿಕ ಪ್ರಪಂಚದ ಭಾಷೆಯ ಒಂದು ವಿಚಾರವನ್ನ ತಗೊಂಡು ನೋಡಿದ್ರೆ ಜಾಗತಿಕ ಭಾಷಿಕ ಪ್ರಪಂಚ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸೊ ಅದರ ಕೆಲವು ವಿಚಾರಗಳನ್ನು ಮಾತ್ರ ನಾನು ಹೇಳಿ ಬಹುಶಃ ಮುಂದಿನ ಚರ್ಚೆಯ ಸಂದರ್ಭದಲ್ಲಿ ಹೆಚ್ಚಿನ ಮಾತುಗಳನ್ನ ಆಡಬಹುದು ಅಂತ ಕಾಣಿಸ್ಕೊಳ್ತಾ. ಯಾಕಂದ್ರೆ ಇಡೀ ಜಗತ್ತಿನ ಭಾಷಿಕ ಪ್ರಪಂಚದ ಸಂದರ್ಭದಲ್ಲಿ ಕೇಂದ್ರೀಕೃತವಾಗಿರುವಂತ ಅಂದ್ರೆ ಒಂದೇ ಪ್ರದೇಶದಲ್ಲಿ ಇರುವಂತಹ ಭಾಷೆಗಳ ಅತ್ಯಂತ ಹೆಚ್ಚು ಮಾತನಾಡುವವರು ಇರೋದು ಮ್ಯಾಂಡ್ರಿನ್ ಅಥವಾ ಚೈನೀಸ್ ಭಾಷೆ. ನೀವು ಈ ವಿಚಾರವನ್ನ ಹೆಚ್ಚು ನೋಡ್ಬೇಕಂದ್ರೆ ಎತ್ನಾಲಾಗ್ ಅನ್ನುವಂತ ಒಂದು ಸೈಟ್ ಇದೆ, ಅಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳೆಲ್ಲ ಸಿಗ್ತದೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಕನ್ನಡ ತಲುಪಬೇಕಾದಂತಹ ಭಾಷೆಗಳು ಹೆಚ್ಚು ಭಾಷೆಗಳಿಗೆ ಹೇಗೆ ತಲುಪಿಸ್ಬೇಕು, ಸೊ ಅದಕ್ಕಿರುವಂತಹ ಆ ಭಾಷಾಂತರದ ನೆಲೆಯಲ್ಲಿ ನಮ್ಮಲ್ಲಿ ಕೆಲಸ ನಡೀತಾ ಇವೆ ಅನ್ನುವಂಥ ವಿಚಾರವನ್ನು ಕುರಿತು ಇತ್ತೀಚೆಗೆ ಪ್ರಿಂಟ್ ಪತ್ರಿಕೆ ಅದನ್ನ ಒಂದು ಚರ್ಚೆ ಮಾಡಿತ್ತು. ಸೊ ಕೇಂದ್ರೀಕೃತವಾಗಿರುವಂತಹ ಭಾಷೆಯನ್ನ ಗಮನಿಸಿದ್ರೆ ಮ್ಯಾಂಡ್ರಿನ್ ಅನ್ನೋದು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಾತನಾಡುವಂತಹ ಭಾಷೆ. ಯಾಕಂದ್ರೆ 112 ಕೋಟಿ ಜನ ಮ್ಯಾಂಡ್ರಿನ್ ಭಾಷೆಯನ್ನು ಮಾತನಾಡ್ತಾರೆ. ಆದ್ರೆ ಅದಕ್ಕಿಂತ ಹೆಚ್ಚು ಭಾಷೆ ಅಂದ್ರೆ ವಿಕೇಂದ್ರಿತವಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾತನಾಡುವವರ ಸಂಖ್ಯೆಯ ದೃಷ್ಟಿಯಿಂದ ಹೆಚ್ಚು ಮಾತನಾಡುವವರು ಇಂಗ್ಲಿಷ್ ಭಾಷೆ 134 ಕೋಟಿ ಜನ ಈ ಭಾಷೆಯನ್ನು ಮಾತಾಡ್ತಾರೆ ಅನ್ನೋದನ್ನು. ಹಾಗಾಗಿ ಇಂಗ್ಲಿಷ್ ಭಾಷೆಗೆ ಒಂದು ಕೃತಿ ಹೋಗುತ್ತೆ ಅಂದ್ರೆ ಆ ಕೃತಿ ಬೇರೆ ಬೇರೆ ಭಾಷೆಗಳಿಗೆ ತಲುಪುತ್ತೆ ಅನ್ನೋದು. ಆ ದೃಷ್ಟಿಯಿಂದ ನಮ್ಮ ಚಟುವಟಿಕೆಗಳನ್ನ ಜಾಗತಿಕ ಚಟುವಟಿಕೆಗಳ ಅಥವಾ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಸರಿದೂಗಿಸಬಹುದು ಅಂತ ನೋಡಿ. ನಮ್ಮಲ್ಲಿ ಗದಾಯುದ್ಧ ಅಥವಾ ಪಂಪ ಭಾರತ ಇತ್ಯಾದಿ ಅನುವಾದಗಳು ನಡೆಯುವುದಕ್ಕೆ ಅಷ್ಟೊಂದು ಕಾಲ ಬೇಕಾಯಿತು ಅನ್ನೋದನ್ನು. ನಮ್ಮಲ್ಲಿ ಬಹಳ ಮುಖ್ಯವಾಗಿರುವಂತಹ ಅನೇಕ ಕೃತಿಗಳ ಅನುವಾದಗಳ ಅಂದ್ರೆ ಪ್ರಪಂಚದ ಬೇರೆ ಬೇರೆ ಭಾಷೆಗಳಿಗೆ ತಲುಪಿಸುವಂತ ಅನುವಾದದ ಕೆಲಸಗಳೇ ನಡೆದಿಲ್ಲ. ಸೊ ಹಾಗಾಗಿ ಈ ಎತ್ನಾಲಗ್ನಲ್ಲಿ ಹೇಳ್ತಾ ಇರುವಂತಹ ಈ ಜಾಗತಿಕ ಭಾಷೆಗಳ ಒಂದು ಪ್ರಪಂಚ ಏನಿದೆ, ಪ್ರಪಂಚದ ಭಾಷೆಗಳು, ಅವುಗಳಲ್ಲಿ ಇರುವಂತಹ ಅಪಾಯದಲ್ಲಿರುವಂತಹ ಭಾಷೆಗಳು ಇತ್ಯಾದಿಗಳನ್ನೆಲ್ಲ ಅಲ್ಲಿ ಹೇಳ್ತೀವಿ. ಸೊ ಈ ಅನುವಾದದ ರಾಜಕೀಯವನ್ನ ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಭಾರತದಲ್ಲಿ 400-600 ಭಾಷೆಗಳು ಬೇರೆ ಬೇರೆ ಲೆಕ್ಕಾಚಾರಗಳು, ಸೊ ಅಲ್ಲಿ ಭಾಷೆಗಳು ಇವೆ ಅನ್ನೋದನ್ನ, ಮತ್ತು ಅಧಿಕೃತವಾಗಿ 22 ಭಾಷೆಗಳು, ಆ 22 ಭಾಷೆಗಳಲ್ಲಿ ಬಂದಂತ ಕೃತಿಗಳನ್ನ ಮಾತ್ರ ಅನುವಾದಕ್ಕೆ ತಗೊಳ್ಳುವಂತ, ಮತ್ತು ಅದರಲ್ಲಿ ಹೆಚ್ಚು ಅನುವಾದಕರು ಎಲ್ಲಿ ಸಿಗ್ತಾರೆ ಅಥವಾ ಹೆಚ್ಚು ಅನುವಾದ ಕೃತಿಗಳನ್ನ ಪ್ರಕಾಶನ ಅಥವಾ ಅದನ್ನ ಪ್ರಕಟ ಮಾಡುವವರು ಎಲ್ಲಿ ಸಿಗ್ತಾರೆ. ಸೊ ಇವೆಲ್ಲವೂ ಕೂಡ ಇವೆ. ಯಾಕಂದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋದ್ರೆ ಅಧಿಕೃತ ಭಾಷೆಗಳು 22 ಸಿಗ್ತವೆ. ಆದ್ರೆ ಅತ್ಯಂತ ಹೆಚ್ಚು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಂತಹ
ಕೃತಿಗಳಿರುವಂತಹ ಭಾಷೆಗಳು ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಬಂಗಾಳಿ ಭಾಷೆ ಕಾಣಿಸಿಕೊಳ್ಳುತ್ತೆ, ಎರಡನೇ ಸ್ಥಾನದಲ್ಲಿ ಮಲಯಾಳಂ ಕಾಣಿಸಿಕೊಳ್ಳುತ್ತೆ, ಮೂರನೇ ಸ್ಥಾನದಲ್ಲಿ ತಮಿಳು ಕಾಣಿಸಿಕೊಳ್ಳುತ್ತೆ, ಇತ್ತೀಚೆಗಿನಿಂದ ಮರಾಠಿ ಮತ್ತು ಕನ್ನಡ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ನಮ್ಮನ್ನ ನಾವು ಬೇರೆ ಭಾಷೆಗಳಿಗೆ ತಲುಪಿಸುವಂತ ಕೆಲಸ ಎಷ್ಟರ ಮಟ್ಟಿಗೆ ನಡೀತು ಅಥವಾ ವೈಯಕ್ತಿಕ ಮಟ್ಟದಲ್ಲಿ ನಡೀತು, ಆದ್ರೆ ಸಾಂಸ್ಥಿಕವಾಗಿ ಸಾಂಘಿಕವಾಗಿ ಎಷ್ಟರ ಮಟ್ಟಿಗೆ ನಡೀತಾ ಇವೆ ಮತ್ತು ಸಣ್ಣ ಇವೆಲ್ಲ ಮುಖ್ಯ ಭಾಷೆಗಳು 22 ಅಧಿಕೃತವಾಗಿರುವಂತಹ ಭಾಷೆಗಳಿಗೆ ಸಂಬಂಧಪಟ್ಟದಾದ್ರೆ ಇನ್ನು ಅತ್ಯಂತ ನಗಣ್ಯ ಅನ್ನುವಂತಹ ಭಾಷೆಗಳ ಮಟ್ಟ ಅಥವಾ ಸ್ಥಿತಿಗತಿ ಏನು ಅನ್ನೋದನ್ನ ಆಮೇಲೆ ನೋಡ್ಬೇಕಾದ್ರೆ ಇಲ್ಲಿ ನ್ಯಾಷನಲ್ ಟ್ರಾನ್ಸ್ಲೇಷನ್ ಮಿಷನ್ ಅನ್ನೋದು ಅನುವಾದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಆಮೇಲೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅನ್ನೋದು ಅನುವಾದದ ಕೆಲಸವನ್ನ ಮಾಡ್ತವೆ, NBT ಮಾಡುತ್ತೆ. ಆಮೇಲೆ ನಮ್ಮಲ್ಲಿ ಬೇರೆ ಬೇರೆ ಈಗ ಸಾಹಿತ್ಯ ಅಕಾಡೆಮಿ, ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಕೂಡ ಮಾಡುತ್ತೆ. ಸೊ ಈ ದೃಷ್ಟಿಯಿಂದ ಅನುವಾದಕ್ಕೆ ಸಜ್ಜುಗೊಳ್ಳಬೇಕಾದಂತ ಅಗತ್ಯ. ಅದೇ ರೀತಿಯಲ್ಲಿ ತಂತ್ರಜ್ಞಾನಕ್ಕೆ, ಯಾಕಂದ್ರೆ ಒಂದು ಕಾಲದಲ್ಲಿ ಯೂನಿಕೋಡ್ನ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇತ್ತು. ಕನ್ನಡದ ಯೂನಿಕೋಡ್ನ ಬಹುಶಃ ನಿಮಗೆಲ್ಲ ನುಡಿ ಮತ್ತು ಬರಹ ಇತ್ಯಾದಿ ಫಾಂಟ್ಗಳ ಬಗ್ಗೆ ಗೊತ್ತಿದ್ರೆ, ಅಕ್ಷರ ಶೈಲಿಗಳ ಬಗ್ಗೆ ಗೊತ್ತಿದ್ರೆ, ಸೊ ಅಲ್ಲಿ ಈ ಯೂನಿಕೋಡ್ನ ಬಗ್ಗೆ ದೊಡ್ಡ ಚರ್ಚೆ. ಸೊ ಅದೇನೇ ಇರಲಿ, ಆದ್ರೆ ಕನ್ನಡವನ್ನ ಜಾಗತಿಕವಾಗಿ ವಿಸ್ತರಿಸಿಕೊಳ್ಳುವಂತಹ, ಅಂದ್ರೆ ನಾನು ಅನೇಕ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಗಮನಿಸಿದಂತ ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಅಂದ್ರೆ ಮಲಯಾಳಂನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಬಂಧಗಳು ಅಲ್ಲಿ ಮಂಡನೆ ಆಗ್ತವೆ. ತಮಿಳು ಸಾಕಷ್ಟು ಬರುತ್ತೆ, ಬಾಂಗ್ಲಾ ಭಾಷೆಯ ಅನೇಕ ಪ್ರಬಂಧಗಳು ಅಂದ್ರೆ ಆ ಭಾಷೆಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾರೆ. ಸೊ ನಮ್ಮಲ್ಲಿ ಅನೇಕ ಇಂಗ್ಲಿಷ್ ಅಧ್ಯಾಪಕರು, ಕನ್ನಡ ಮಾತೃಭಾಷೆಯ ಇಂಗ್ಲಿಷ್ ಅಧ್ಯಾಪಕರು, ಅವರು ಎಲ್ಲ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಈ ಕನ್ನಡ ಎತ್ತಿಕೊಂಡು ಅದನ್ನ ಪರಿಚಯ ಮಾಡುವಂತ, ಅದನ್ನ ಜಾಗತಿಕ ಪ್ಲಾಟ್ಫಾರ್ಮ್ ಅಂತ ನಾವು ಹೇಳ್ತೀವಿ, ವೇದಿಕೆಗಳಲ್ಲಿ ಅದನ್ನು ಚರ್ಚೆ ಮಾಡುವಂತ ಕೆಲಸ ಬಹಳ ಅಪರೂಪವಾಗಿ ನಡೆಯುತ್ತಾರೆ. ಸೊ ಈ ದೃಷ್ಟಿಯಿಂದ ಒಬ್ಬ ಕನ್ನಡ ಸಾಹಿತ್ಯದ ಅಥವಾ ಯಾವುದೇ ಒಬ್ಬ ಪ್ರಾದೇಶಿಕ ಭಾಷಿಕ ಅಥವಾ ಸಾಹಿತ್ಯದ ಭಾಷೆಯ ಅಥವಾ ಸಾಹಿತ್ಯದ ಸಂಸ್ಕೃತಿಯ ವಿದ್ಯಾರ್ಥಿ ಅಥವಾ ಅಧ್ಯಾಪಕ ಆಗಿರುವಂತ ನಮಗಿರುವಂತ ಬಹಳ ದೊಡ್ಡ ಜವಾಬ್ದಾರಿ ಅಂದ್ರೆ ನಮ್ಮ ಕೃತಿಗಳನ್ನ ಜಾಗತಿಕ ಅಥವಾ ಈ ಗಡಿಯಾಚೆಗೆ ಈ ನುಡಿಯನ್ನ ನಡೆಸುವ ಒಂದು ಜವಾಬ್ದಾರಿ ಅನ್ನೋದು. ಸೊ ಈ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಸೃಜನಶೀಲವಾಗಿರುವಂತಹ ಕಾರ್ಯಕ್ರಮಗಳಿರ್ಬೋದು, ಸೊ ಅವುಗಳಿಗೆ ನಾವು ತೆರೆದುಕೊಳ್ಳಬೇಕಾದಂತಹ ಮತ್ತು ನಮ್ಮ ಸಾಂಸ್ಕೃತಿಕ ಪರಂಪರೆ ಏನಿದೆ, ಸಾಹಿತ್ಯಿಕ ಪರಂಪರೆ ಏನಿದೆ, ಅದನ್ನ ಪ್ರಚಾರ ಮಾಡುವಂತ ಅಥವಾ ಅದರ ಆ ವಿಚಾರಗಳನ್ನ ತಲುಪಿಸುವಂತ ಅದನ್ನ ಮಾಡಬೇಕಾದದ್ದಿದೆ. ಬಹುಶಃ ಇದನ್ನ ಗಮನಿಸಿದ್ರೆ ಒಂದು ರೀತಿಯಲ್ಲಿ ನಮ್ಮಲ್ಲಿ ಹೇಗೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನವರು ಒಳಗಿನ ವಿಚಾರಗಳನ್ನ ಅಥವಾ IRS ನವರು, ಇಂಡಿಯನ್ ರೆವಿನ್ಯೂ ಸರ್ವಿಸ್ನವರು ಅಥವಾ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನವರು ಈ ಕೆಲಸವನ್ನ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಇಂಡಿಯನ್ ಫಾರಿನ್ ಸರ್ವಿಸ್ನವರು ಇರ್ತಾರೆ. ಸೊ ಆ ಕೆಲಸವನ್ನ ಮಾಡಬೇಕಾದಂತ ಅಗತ್ಯ ನಮ್ಮಲ್ಲಿ ಗಡಿನಾಡಿನಲ್ಲಿ ಇದ್ದುಕೊಂಡು ಪಾಠ ಪ್ರವಚನಗಳಲ್ಲಿ ತಲ್ಲೀನರಾಗಿರುವವರು ಅಥವಾ ಅಧ್ಯಯನದಲ್ಲಿ ನಿರತರಾಗಿರುವಂತಹ ವಿದ್ಯಾರ್ಥಿಗಳು, ಇವರ ಮೇಲೆ ಹೆಚ್ಚು ಆ ಜವಾಬ್ದಾರಿ ಇದೆ ಅನ್ನೋದನ್ನ ನಾವು ನೆನ್ಪು ಮಾಡ್ಕೋಬೇಕು. ಸೊ ಯಾಕೆಂದ್ರೆ ಇದೊಂದು ರಾಯಭಾರಿತ್ವದ ಕೆಲಸ. ಸೊ ಇಟ್ಸ್ ಒಂದು ಕಾನ್ಸ್ಯುಲರ್ ಅಥವಾ ಅಂಬಾಸಡರ್ ಮಾಡುವಂತಹ ಕೆಲಸ. ತನ್ನ ಸಂಸ್ಕೃತಿಯನ್ನ ಇತರ ದೇಶಗಳಿಗೆ ಪರಿಚಯ ಮಾಡುವಂತ, ತನ್ನ ಸಾಹಿತ್ಯಿಕ ಪರಂಪರೆಯನ್ನ ಬೇರೊಂದು ಪ್ರದೇಶಕ್ಕೆ ಪರಿಚಯ ಮಾಡುವಂತ, ಸೊ ಅದರ ಮೂಲಕ ಒಂದು ಆದಾನ ಪ್ರದಾನ ಅಂತ ನಾವು ಹೇಳ್ತೀವಿ, ವಿನಿಮಯದ ಒಂದು ಸೇತುವೆಯನ್ನು ಕಟ್ಟುವಂತ ಕೆಲಸ ಮಾಡಬೇಕಾದದ್ದು ಇದೆ. ಸೊ ಆ ಕ್ಷೇತ್ರದಲ್ಲಿ ಅಂದ್ರೆ ಕಂಪ್ಯಾರಿಟಿವ್ ಲಿಟರೇಚರ್ ಇರಬಹುದು, ಕಂಪ್ಯಾರಿಟಿವ್ ಲಿಂಗ್ವಿಸ್ಟಿಕ್ಸ್ ಇರಬಹುದು. ಸೊ ಈ ಕಂಪ್ಯಾರಿಟಿವ್ ಸ್ಟಡೀಸ್ ನ ಒಂದು ಕ್ಷೇತ್ರ ಏನಿದೆ, ತೌಲನಿಕ ಅಧ್ಯಯನದ ಒಂದು ಕ್ಷೇತ್ರ ಏನಿದೆ, ಇದರಲ್ಲಿ ಬಹಳ ಕಡಿಮೆ ಜನ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೆನಪು ಮಾಡ್ತಾ, ಮತ್ತು ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಈ ವಿಭಾಗ ತೌಲನಿಕ ಅಧ್ಯಯನದ ನಿಕಾಯದ ಒಳಗೆ ಇರುವಂತಹ ಒಂದು ವಿಭಾಗ ಅನ್ನೋದನ್ನ ಮತ್ತೆ ನೆನಪಿಸ್ಕೊಳ್ತಾ, ಈ ಒಂದು ಅವಕಾಶಕ್ಕಾಗಿ ನನ್ನ
ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಮಾಡ್ತಾ ವಿರಮಿಸ್ತೀನಿ. ನಮಸ್ಕಾರ. ಗಡಿಯಾಚೆಗೆ ನುಡಿ ನಡಿಗೆ ಎಂಬ ವಿಷಯವನ್ನಾಧರಿಸಿ ಸುದೀರ್ಘ ಮಾತುಗಳನ್ನಾಡಿದ್ದು ಉತ್ತಮ ಉಪನ್ಯಾಸ ನೀಡಿದ ಡಾಕ್ಟರ್ ಬಾಲಕೃಷ್ಣ ಹೊಸಂಗಡೆಯವರಿಗೆ ವಂದನೆಗಳು. ಇದೀಗ ಸಂವಾದದ ಸಮಯ. ಗಡಿಯಾಚೆ ನುಡಿ ನಡಿ ಎಂಬ ವಿಷಯದಲ್ಲಿ ಕೇಳುಗರಿಗೆ ಸಂಶಯವಿದ್ದಲ್ಲಿ ನೇರವಾಗಿ ಕೇಳಬಹುದು. ನಿಮ್ಮ ಪ್ರಶ್ನೆಗಳು ಸ್ಪಷ್ಟ ಹಾಗೂ ನೇರವಾಗಿರಲಿ. ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಿಮ್ಮ ಉಪನ್ಯಾಸ ಚೆನ್ನಾಗಿತ್ತು. ನಂದೊಂದು ಸಂದೇಹ ಏನಪ್ಪಾ ಅಂದ್ರೆ, ಈಗ ಸಾಹಿತ್ಯದ ವಿದ್ಯಾರ್ಥಿಗಳು ಈ ರೀತಿಯ ಅವಕಾಶಗಳನ್ನು ಬಳಸಿಕೊಳ್ಳುವುದಕ್ಕಿರುವಂತಹ ದಾರಿ, ಮುಖ್ಯವಾಗಿ ಯಾವ ದಾರಿಯನ್ನು ಅವರು ಬಳಸಿಕೊಳ್ಬಹುದು, ಮತ್ತೆ ಅದಕ್ಕೆ ಏನಾದ್ರು ಈಗ ಏನು ರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರು ಅದಕ್ಕೆ ಸೈಟ್ಗಳಿದ್ರೆ ಅದನ್ನೇನಾದ್ರು ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ಬಹುದಾ ಅಂತ. ಓಕೆ, ಖಂಡಿತ. ಚೇತನ್ ಅವರ ಯಾರ್ದು ಇದು? ಹೌದೌದೌದು, ಚೇತನ್. ನಮಸ್ತೆ. ಇದೆ ಸಾಕಷ್ಟು. ಈಗ ನಾನು ಹೇಳಿದಂತ ಇಷ್ಟೆಲ್ಲ ಮಹನೀಯರು ಕೂಡ ಇವರೆಲ್ಲರೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಫೆಲೋಶಿಪ್ ಗಳನ್ನ ಪಡ್ಕೊಂಡು ಹೋದವರು ಅನ್ನೋದನ್ನು ನೋಡ್ತೀವಿ. ಅದೇ ರೀತಿ ಬಹುಶಃ ನಮಗೆಲ್ರಿಗೂ ಗೊತ್ತಿರುವ ಹಾಗೆ ಇದಕ್ಕೆ ಈಗ UGCಯ ಫೆಲೋಶಿಪ್ ಅನ್ನೋದು, JRF ಅನ್ನೋದು ಇದೆ ಅನ್ನೋದು ಗೊತ್ತಿದೆ. ICSSR ಇದ್ದ ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ನ ಫೆಲೋಶಿಪ್ಗಳು ಇವೆ. ಆಮೇಲೆ ವಿದೇಶದ ವಿಶ್ವವಿದ್ಯಾನಿಲಯಗಳಿಗೆ ಸಂಬಂಧಪಟ್ಟ ಹಾಗೆ ರೋಡ್ಸ್ ಫೆಲೋಶಿಪ್ ಅನ್ನೋದು, ಆಮೇಲೆ ಶಿವನಿಂಗ್ ಫೆಲೋಶಿಪ್ ಅನ್ನೋದು, ಆಮೇಲೆ ಇವೆಲ್ಲ ಎಲ್ಲ ವಿದ್ಯಾರ್ಥಿಗಳು ಸಿಗ್ತಾವ. ಫುಲ್ ಬ್ರೈಟ್ ಫೆಲೋಶಿಪ್, ಬಹುಶಃ ನೀವು ಚಂದ್ರಶೇಖರ್ ಕಂಬಾರ ಹೆಸರನ್ನು ಕೇಳಿದ್ರೆ ಅವರು ಫುಲ್ ಬ್ರೈಟ್ ಫೆಲೋಶಿಪ್ ನ ಮೇಲೆ ಅಮೆರಿಕಕ್ಕೆ ಹೋಗಿ ಅಲ್ಲಿ ಅಧ್ಯಯನ ಮುಂದುವರಿಸಿದವರು. ಅದೇ ರೀತಿಯಲ್ಲಿ ಶಿವನಿಂಗ್ ಫೆಲೋಶಿಪ್ ನಲ್ಲಿ ನಮ್ಮಲ್ಲಿ ಸಾಕಷ್ಟು ಪತ್ರಕರ್ತರು, ಆಮೇಲೆ ವಿದ್ಯಾರ್ಥಿಗಳು, ಆಮೇಲೆ ಅಧ್ಯಾಪಕರು ಲಂಡನ್ ನಲ್ಲಿ ಇದ್ದುಕೊಂಡು ಅಧ್ಯಯನ ಮಾಡಿದ್ರು. ರೋಡ್ಸ್ ಫೆಲೋಶಿಪ್ ನಾವು ಹೇಳಿದಂತ ಯಾರು ಗಿರೀಶ್ ಕಾರ್ನಾಡ್ ಇದ್ರು, ಅವರು ರೋಡ್ಸ್ ಫೆಲೋಶಿಪ್ ಮೇಲೆ ಅವರು, ಆಮೇಲೆ ಫೋರ್ಡ್ ಫೌಂಡೇಶನ್ ಫೆಲೋಶಿಪ್ ಮೇಲೆ ನಮ್ಮಲ್ಲಿ DR ನಾಗರಾಜರು ವರ್ಕ್ ಮಾಡಿದ್ರು. ಸೊ ಈ ರೀತಿಯ ಸಾಕಷ್ಟು ಫೆಲೋಶಿಪ್ಗಳಿವೆ. ಆದ್ರೆ ಮಾಡಬೇಕಾದಂತ ಕೆಲಸ ಅಂದ್ರೆ ಮುಖ್ಯವಾಗಿ, ಆಮೇಲೆ ಕಾಮನ್ವೆಲ್ತ್ ಫೆಲೋಶಿಪ್ ಅನ್ನೋದು ಕೂಡ ಇದೆ ಇಂಗ್ಲೆಂಡಿನಿಂದ. ಆಮೇಲೆ ಈ ರೀತಿಯ ಬೇರೆ ಬೇರೆ ಫೆಲೋಶಿಪ್ಗಳು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು, ಡ್ಯಾಗ್ ಫೆಲೋಶಿಪ್, DAAD ಅಂತ ಫೆಲೋಶಿಪ್ ಮೇಲೆ ನಮ್ಮಲ್ಲಿ BA ವಿವೇಕ್ ರೈ ಅವರು ಜರ್ಮನ್ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿದ್ದನ್ನು ಅಲ್ಲಿ ಇರುವಂತಹ ಹೈಡೆಲ್ಬರ್ಗ್ ಇರ್ಬೋದು ಅಥವಾ ಉಲ್ಸ್ಬರ್ಗ್ ಇರ್ಬೋದು, ಸೊ ಈ ಟ್ಯೂಬಿಂಗನ್ ವಿಶ್ವವಿದ್ಯಾನಿಲಯ ಇರ್ಬೋದು. ಸೊ ಇಲ್ಲೆಲ್ಲ ಕೆಲಸ ಮಾಡಿದ್ದು ಈ ರೀತಿಯ ಫೆಲೋಶಿಪ್. ಸೊ ನಮ್ಮಲ್ಲಿ ಚಿನ್ನಪ್ಪಗೌಡರು ಕೂಡ ಈ ರೀತಿಯ ಫೆಲೋಶಿಪ್ ಮೇಲೆ ಕೆಲಸ ಮಾಡಿದ್ರು. ಇನ್ನೊಬ್ರು ನಮ್ಮಲ್ಲಿ ಅಭಯ ಕುಮಾರ್ ಈ ರೀತಿಯ ಫೆಲೋಶಿಪ್ ಅನ್ನು ಪಡಿತಿದ್ರು ಅನ್ನೋದನ್ನು. ಸೊ ಅಂದ್ರೆ ನಮಗೆ ಅವಕಾಶಗಳು ಇವೆ, ಆದ್ರೆ ನಮ್ಮ ತಯಾರಿ, ನಮ್ಮ ಪ್ರಿಪರೇಷನ್ ಅನ್ನೋದು, ಸಿದ್ಧತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಒಂದು ಕಡೆಯಲ್ಲಿ ನಮ್ಮ ಇಂಗ್ಲಿಷ್ನ ಕೌಶಲ್ಯವನ್ನ ಹೆಚ್ಚು ಮಾಡ್ಕೊಳ್ಬೇಕು, ಮತ್ತು ನಮ್ಮ ಮುಖ್ಯವಾಗಿ ಈ ರಿಸರ್ಚ್ ಮೆಥಡಾಲಜಿಯನ್ನ ಇಟ್ಟುಕೊಂಡು ಬರೆಯುವಂತ ಬರವಣಿಗೆಯ ಕ್ರಮ. ಯಾಕಂದ್ರೆ ಈ ಫಾರಿನ್ ವಿಶ್ವವಿದ್ಯಾನಿಲಯಗಳು ನಿಮ್ಮ ಒಂದು ಪ್ರಬಂಧವನ್ನ ಆಯ್ಕೆ ಮಾಡ್ಕೊಳ್ಬೇಕಿದ್ರೆ
ಅಲ್ಲಿ ಬಹಳ ಮುಖ್ಯವಾಗಿ ನೋಡ್ತಾ ಇರೋದು ರಿಸರ್ಚ್ ಮೆಥಡಾಲಜಿ ಮತ್ತು ಪ್ಲಾಜಿಯಾರಿಸಮ್. ನಮ್ಮಲ್ಲಿ ಈ ರೀತಿಯ ಡಿಗ್ರಿಯಲ್ಲಿರುವಾಗ ಮತ್ತು ಮಾಸ್ಟರ್ ಡಿಗ್ರಿಯಲ್ಲಿರುವಾಗ, ಅಂದ್ರೆ ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನದ ಸಂದರ್ಭದಲ್ಲಿ ಇರುವಂತಹ ಅಸೈನ್ಮೆಂಟ್ ಗಳನ್ನ ನಾವು ಎಷ್ಟು ಚೆನ್ನಾಗಿ ರೂಪಿಸಬಹುದು, ಅಥವಾ ಪ್ರಾಜೆಕ್ಟ್ ಗಳನ್ನ ಎಷ್ಟು ಚೆನ್ನಾಗಿ ಮಾಡಬಹುದು, ಅಥವಾ ಡಿಸರ್ಟೇಷನ್ ಗಳನ್ನ ಎಷ್ಟು ಚೆನ್ನಾಗಿ ಅದನ್ನ ಮಾಡಬಹುದು ಅನ್ನೋದನ್ನ ನಾವು ಡೆವಲಪ್ ಮಾಡ್ತಾ ಹೋದ್ರೆ ಸೊ ನಮಗೆ ಒಂದು ರಿಸರ್ಚ್ ಬರವಣಿಗೆಯ ಅಥವಾ ಸಂಶೋಧನಾ ಬರವಣಿಗೆಯ ಒಂದು ಹಿಡಿತ ಸಿಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟು ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳು ಇತ್ಯಾದಿಗಳೆಲ್ಲ ಇವೆ. ಆಮೇಲೆ ನೀವು ನಮ್ಮಲ್ಲಿ ಬ್ರಿಟಿಷ್ ಕೌನ್ಸಿಲ್ ಈ ರೀತಿಯ ಬರವಣಿಗೆಗೆ ಅದಕ್ಕೆ ಸಂಬಂಧಪಟ್ಟಂತ ಟಿಪ್ಸ್ ಗಳನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ನೀಡ್ತಾರೆ. ಸೊ ಅದೇ ರೀತಿಯಲ್ಲಿ ಸಾಕಷ್ಟು ಪ್ರಾಧ್ಯಾಪಕರು ರಿಸರ್ಚ್ ಬರವಣಿಗೆ ಹೇಗ್ ಮಾಡ್ಬೇಕು ಅನ್ನೋದ್ರ ಕುರಿತು ಉಪನ್ಯಾಸಗಳನ್ನ ಕೊಟ್ಟದ್ದು ಇದೆ ಸಾಕಷ್ಟು. ಸೊ ಇವುಗಳನ್ನ ಇಟ್ಟುಕೊಂಡು, ಅಂದ್ರೆ ನಮ್ಮಲ್ಲಿ ಈಗ ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೃತಿಗಳಿದ್ರೂ ಕೂಡ ಥಿಯರೈಸೇಷನ್ಗೆ ಸಂಬಂಧಪಟ್ಟ ಹಾಗೆ, ಮೆಥಡಾಲಜಿಗೆ ಸಂಬಂಧಪಟ್ಟ ಹಾಗೆ ಇದೆ, ಆದ್ರೆ ಥಿಯರೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡೋದು, ಆ ಕಾನ್ಸೆಪ್ಟ್ ಅನ್ನ ಈಗ ಫಾರ್ ಎಕ್ಸಾಂಪಲ್ ನಾನು ಬಹಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ನಮ್ಮಲ್ಲಿ ಎಂ.ಎನ್. ಶ್ರೀನಿವಾಸರು ಈ ರೀತಿಯ ಒಂದು ಕಾನ್ಸೆಪ್ಟ್ ಅನ್ನು ಡೆವಲಪ್ ಮಾಡಿ, ಸೊ ಅದರ ಸಾಧ್ಯಾಸಾಧ್ಯತೆಗಳು ಏನೇ ಇರಲಿ, ಆ ಕಾನ್ಸೆಪ್ಟ್ ಕಲ್ಚರಲೈಸೇಷನ್ ಅನ್ನೋದು ಒಂದು ಕಾನ್ಸೆಪ್ಟ್, ಅಥವಾ ಎಡ್ವರ್ಡ್ ಸೈಡ್ ನ ಓರಿಯೆಂಟಲಿಸಮ್ ಅನ್ನೋದು ಒಂದು ಕಾನ್ಸೆಪ್ಟ್ ಬಿಕಮ್ಸ್ ಥಿಯರಿ, ಅದು ಒಂದು ಥಿಯರಿ ಆಗಿ ಬದಲಾವಣೆ. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ ಗಳನ್ನ ಇಟ್ಟುಕೊಂಡು ಬರೆಯುವುದು, ಸೊ ಅದರ ಮೂಲಕ ಆ ಬರವಣಿಗೆಯನ್ನ ಮಾಡ್ತಾ, ಅಂದ್ರೆ ಟಿಪ್ಪಣಿ ಮಾಡ್ಕೊಳ್ಳೋದು. ಸೊ ಇವೆಲ್ಲ ನಾವೇನ್ ರಿಸರ್ಚ್ ಮೆಥಡಾಲಜಿಯಲ್ಲಿ ಅಧ್ಯಯನ ಮಾಡ್ತೀವಿ, ಸೊ ಅದನ್ನ ಇನ್ನಷ್ಟು ಆಳವಾಗಿ, ಅಂದ್ರೆ ಅದನ್ನ ಥಿಯರೈಸೇಷನ್ ನ ಕಡೆಗೆ, ಅಥವಾ ಅದನ್ನ ನಾವು ಸಿದ್ಧಾಂತೀಕರಣ, ಪ್ರಾಬ್ಲಮಟೈಸೇಷನ್, ಥಿಯರೈಸೇಷನ್ ಇತ್ಯಾದಿಗಳನ್ನೆಲ್ಲ ಹೇಳ್ತೀವಲ್ಲ, ಸೊ ಅದರ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಆ ಬರವಣಿಗೆಯನ್ನ ರೂಪಿಸುವುದರ ಮೂಲಕ ಈ ರೀತಿಯ ಅವಕಾಶಗಳನ್ನು ಬಳಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಆಮೇಲೆ ನಮ್ಮಲ್ಲಿ ಸೃಜನಶೀಲವಾಗಿರುವಂತಹ, ನೀವು ಬಹುಶಃ ಅನಂತಮೂರ್ತಿ ಅವರ ಒಂದು ಕಾದಂಬರಿಯನ್ನ ಬರೆಯುವಂತ ಸಂದರ್ಭದಲ್ಲಿ ಅವರು ಆ ಕಾದಂಬರಿ ಬರೀಲಿಕ್ಕೆ ಫೆಲೋಶಿಪ್ ಅನ್ನ ಟಾಟಾ ಇನ್ಸ್ಟಿಟ್ಯೂಟ್ ನವರು ಕೊಟ್ಟಿದ್ದಾರೆ. ಸೊ ಈ ರೀತಿಯ ಸೃಜನಶೀಲವಾದಂತಹ ಬರವಣಿಗೆ ಬಹುಶಃ ಆ ಮಟ್ಟವನ್ನ, ಅಂದ್ರೆ ಒಂದು ಸಂಸ್ಕಾರ, ಆಮೇಲೆ ಭಾರತೀಪುರ ಈ ರೀತಿಯ ಉತ್ಕೃಷ್ಟವಾದಂತಹ ಸಾಹಿತ್ಯ ಕೃತಿಗಳನ್ನ ಬರೆದಂತ ನಂತರ ಸಿಕ್ಕಿತ್ತು. ಆದ್ರೆ ಆರಂಭಿಕ ಘಟ್ಟದಲ್ಲಿ, ಅಂದ್ರೆ ಸ್ನಾತಕೋತ್ತರ ಪದವಿ ಮುಗಿಸಿ ಆಮೇಲೆ ಈ ರೀತಿಯ ವಿಶ್ವವಿದ್ಯಾನಿಲಯಗಳಲ್ಲಿ ಉನ್ನತ ಅಧ್ಯಯನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸಿಗುವಂತ ಫೆಲೋಶಿಪ್ಗಳು ಅಂತ ಹೇಳಿ ನಾವು ಇದೆ. ಈ ಶಿವನಿಂಗ್ ಫೆಲೋಶಿಪ್, ಕಾಮನ್ವೆಲ್ತ್, ಆಮೇಲೆ ಫುಲ್ ಬ್ರೈಟ್ ಇತ್ಯಾದಿ ಫೆಲೋಶಿಪ್ಗಳು. ಸೊ ಆಮೇಲೆ ನೀವು ಅಧ್ಯಯನ ಯಾವ ಕ್ಷೇತ್ರದಲ್ಲಿ, ಉದಾಹರಣೆಗೆ ನಾನು 2013 ಟಿ.ಎಸ್. ಎಲಿಯಟ್ ಇಂಟರ್ನ್ಯಾಷನಲ್ ಸಮ್ಮರ್ ಸ್ಕೂಲಿಗೆ ನನಗೆ ಹೇಗೆ ಅವಕಾಶ ಸಿಕ್ಕಿತ್ತು ಅಂತ ಹೇಳಿದ್ರೆ, ನನ್ನ PhD ಥೀಸಿಸ್ ಅದು ಟಿ.ಎಸ್. ಎಲಿಯಟ್ಗೆ ಸಂಬಂಧಪಟ್ಟದ್ದು, ಮತ್ತು ದಕ್ಷಿಣ ಭಾರತದ ಭಾಷೆಗೆ ಸಂಬಂಧಪಟ್ಟದ್ದು, ಮತ್ತು ಕವಿತೆಗಳಿಗೆ ಸಂಬಂಧಪಟ್ಟದ್ದು. ಸೊ ಆ ಕಾರಣಕ್ಕಾಗಿ ಅವರು ಬರ್ಸರಿ ಅವಾರ್ಡ್ಗೆ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಆ ದೃಷ್ಟಿಯಿಂದ ನಾವು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡ್ತೇವೋ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಈ ರೀತಿಯ ಹಣಕಾಸಿನ ಮೂಲಗಳು, ಸಂಸ್ಥೆಗಳು, ಪ್ರಾಯೋಜಕ ಸಂಸ್ಥೆಗಳು ಇವೆಲ್ಲ ಇವೆ ಅನ್ನೋದನ್ನು, ಮತ್ತು ಅವುಗಳನ್ನ ನಮ್ಮ ಶೈಕ್ಷಣಿಕ ಸಾಧನೆಯ ಮೆಟ್ಟಿಲುಗಳನ್ನಾಗಿ ಮಾಡಬಹುದಾದ ಸಾಧ್ಯತೆಗಳು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಇವೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಚೇತನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ದೆ ಮೈಕ್ ಅನ್ನ ಮ್ಯೂಟ್ ಮಾಡಿಕೊಂಡು ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು.
ವಂದನೆಗಳು. ನಾನು PN ಮೂಡಿತಾಯ. ಸರ್ ಬಹಳ ಚೆನ್ನಾಗಿ ಮಂಡಿಸಿದ್ದೀರಿ ಬಾಲಕೃಷ್ಣ ಅವರೇ. ಇನ್ನು ನಾನು ಕೆಲವು ವಿಷಯಗಳನ್ನು ಹೇಳಲಿಕ್ಕಿದೆ. ನಮ್ಮ ನಮ್ಮ ದೇಶದಲ್ಲಿ ಹೊಸ ಸಾಹಿತ್ಯ ಹೇಗೆ ರೂಪುಗೊಂಡಿತ್ತು ಎನ್ನುವಂತ ವಿಚಾರದಲ್ಲಿ ಕೆಲವು ಸ್ವಲ್ಪ ಆಳವಾದ ವಿಮರ್ಶೆಗಳ ಸಾಧ್ಯತೆ ಇದೆ. ಆದ್ರೆ ನಾನು ಒಂದು ಪಾಯಿಂಟ್ ಮಾತ್ರ ನಾನು ನೆನಪಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲಿ ನಮ್ಮ ಗಿರೀಶ್ ಕಾರ್ನಾಡ್ ಅಥವಾ ಕೆಲವು ಲೇಖಕರು, ನಮಗೆ ಗೊತ್ತು ಭಾರತದಲ್ಲಿ ಮುಖ್ಯವಾಗಿ ಸಂಸ್ಕೃತದ ಅಭಿಜಾತ ಸಾಹಿತ್ಯವಾದಂತ ಪುರಾಣ, ಆ ಪುರಾಣದ ಪ್ರತಿಕ್ರಿಯೆಗಳೇ ಭಾರತೀಯ ಸಾಹಿತ್ಯದಲ್ಲಿ ತುಂಬಿಕೊಂಡಿವೆ ಎನ್ನುವಂತ ಅದು ನಿಂದಾತ್ಮಕವಾದಂತ ಮಾತು ಆಗಿರ್ಬೋದು. ಹೌದು, ಅದರಲ್ಲಿ ಹಂತಗಳಿವೆ. ಆ ನಂತರ ಆ ಪುರಾಣವನ್ನು ಹಾಗೆಯೇ ಅನುವಾದ ಮಾಡುವಂಥದ್ದು ಮತ್ತು ನಮ್ಮ ಭಾಷೆಗಳಲ್ಲಿ ಅದನ್ನು ತರುವಂಥದ್ದು. ಮೂರನೇದಾಗಿ ಅದರ ಕೆಲವು ಸಂದರ್ಭಗಳನ್ನು, ಪಾತ್ರಗಳನ್ನು ತೆಗೆದುಕೊಂಡು ಅದರಿಂದ ಕಾವ್ಯಗಳನ್ನು ಬರೆಯುವುದು ಅಥವಾ ಖಂಡ ಕಾವ್ಯಗಳನ್ನು ರಚಿಸುವಂಥದ್ದು. ಮತ್ತು ನಾಲ್ಕನೇದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಗಿರೀಶ್ ಕಾರ್ನಾಡ್ ಅವರ ಕಾಲಕ್ಕೆ ನಾವು ಬಂದಾಗ ಒಂದ್ ರೀತಿಯ ಮಸಾಲೆ ಹಾಗೆ ಏನ್ ಮಾಡುದು ಅಂದ್ರೆ, ನಮ್ಮ ಜಾನಪದವನ್ನು ಮತ್ತೆ ಪುರಾಣದ ಸಂದರ್ಭಗಳನ್ನು ಒಂದು ಸಣ್ಣ ಉಪಕಥೆಯನ್ನು ತೆಗೆದುಕೊಂಡು, ಉದಾಹರಣೆಗೆ ಅದು ಮಲಯಾಳದಲ್ಲಿಯೂ ನಡೆದಿದೆ, ಕನ್ನಡದಲ್ಲಿಯೂ ತುಂಬಾ ನಡೆದಿದೆ. ಗಿರೀಶ್ ಕಾರ್ನಾಡ್ ಅವರನ್ನು ನಾವು ಪರಿಚಯಿಸುವಾಗ ಅಗ್ನಿ ಮತ್ತು ಮಳೆ ಅದನ್ನು ಸ್ವಲ್ಪ ನೋಡಿದ್ರೆ, ಅದರಲ್ಲಿ ಆ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಅದು ಧರ್ಮಕ್ಕೆ ಸುಮ್ಮನೆ ಒಂದು ತಪಸ್ಸು ಮಾಡಿಯೋ ಯಾರ್ದಾದ್ರೂ ಒಂದು ವರವನ್ನು ತೆಗೆದುಕೊಂಡು ಒಂದು ಡಿಗ್ರಿಯನ್ನು ಪಡೆಯುವಂಥದ್ದಲ್ಲ ಅಂತ ಹೇಳಿ, ಹಾಗಾದ್ರೆ ಅದು ಉಳಿಯುವುದಿಲ್ಲ, ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಹೇಳಿ ಅದನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು, ಸೈದ್ಧಾಂತಿಕತೆಯಲ್ಲಿ ತೆಗೆದುಕೊಂಡು ನಮ್ಮ ಇವರು ಗಿರೀಶ್ ಕಾರ್ನಾಡ್ ಅವರು ನಾಟಕವನ್ನು ಬರೀತಾರೆ. ಅವರು ಗತ್ರಿ ಥಿಯೇಟರ್ಸ್ ಅಂತ ಹೇಳಿ ಲಂಡನ್ನ ಅಲ್ಲಿಗೆ ಅನುಕೂಲ ಆಗುವ ಹಾಗೆ ನಮ್ಮ ಭಾರತದ ಈ ಕಥೆಗಳನ್ನು ತೆಗೆದುಕೊಂಡು ಅವರು ಮಾಡುವಂಥದ್ದು, ಮತ್ತೆ ಅದು ಕನ್ನಡಕ್ಕೆ ಅನುವಾದ ಆಗುವಂಥದ್ದು, ಇಂಥದ್ದು ನಡೆದಿದೆ. ಇದೊಂದು ನಾಲ್ಕನೆಯ ಹಂತ. ಬಹಳ ಚೆನ್ನಾಗಿ ನೀವು ಹೇಳಿದ್ದೀರಿ. ನಾವು ಹೀಗೆ ನಮ್ಮ ಮೂಲ ಭಾರತ ಇರ್ಲಿ, ರಾಮಾಯಣ ಇರ್ಲಿ, ಯಾವುದೇ ಪುರಾಣಗಳಿರ್ಲಿ, ನಮ್ಮ ಹಿಂದಿನ ಕಥೆಗಳಿರ್ಲಿ, ಜನಪದ ಇರ್ಲಿ, ಎಲ್ಲವನ್ನು ನಾವು ಅದರ ಒಂದು ವಿಷಯವನ್ನ ಅಷ್ಟೇ ನಾವು ತೆಗೆದುಕೊಂಡು ಒಂದು ಸಂಶೋಧನಾತ್ಮಕವಾದಂತ ರೀತಿಯಲ್ಲಿ ಬಳಸಬಹುದು ಅಂತ ಹೇಳಿದಿರಿ. ಇದು ಬಹಳ ಅಗತ್ಯ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಕಿವಿ ಮಾತನ್ನು ನೀವು ಕೊಟ್ಟಿದ್ದೀರಿ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಆದ್ರೆ ಇದನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿ, ಅದು ಸೈದ್ಧಾಂತಿಕತೆಗೆ ತರುವ ಒಳ್ಳೆ ಒಂದು ವ್ಯಕ್ತಿತ್ವ ಇದ್ರೆ ಮಾತ್ರ, ಅಂತವರಿಗೆ ಮಾತ್ರ ಸಾಧ್ಯ ಆಗ್ತದೆ ಅಷ್ಟೇ. ನಾವು ಸುಮ್ಮನೆ ಸದ್ದ ಸಪ್ಪಳ ಮಾಡಿಕೊಂಡು ಒಂದು ವ್ಯಕ್ತಿತ್ವವನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಆಗುದಿಲ್ಲ. ಒಳ್ಳೆಯ ಭಾಷೆ ಬೇಕು, ಅತ್ಯುತ್ತಮವಾದಂತ ಭಾಷೆ. ಅದು ಇಬ್ಬರಿಗೂ ಸಿದ್ಧಿಸಿದೆ. ನಮ್ಮ ಅನಂತಮೂರ್ತಿಯವರಿಗೂ ಆಮೇಲೆ ಗಿರೀಶ್ ಕಾರ್ನಾಡ್ ಅವರಿಗೂ ಸಿದ್ಧಿಸಿದೆ. ಅದು 2-3 ಸಲ ಅದು ನಾಟಕಗಳನ್ನು ಅಭಿನಯಿಸಿ ಆ ಮೂಲಕ ಅದಕ್ಕೆ ಪ್ರಚಾರ ಸಿಕ್ಕಿ ಅದನ್ನು ತಿದ್ದಿ ಯಾರು ಪ್ರೇಕ್ಷಕರ ಮುಂದೆ ತಿದ್ದಿ ಆ ರೀತಿಯ ಒಂದು ಶಕ್ತಿ ಬಂದಿದೆ. ಎಲ್ರಿಗಿಂತ ಶಕ್ತಿ ಬರೋದಕ್ಕೆ ಸಾಧ್ಯ ಇಲ್ಲ, ಅಂತ ಸಾಧ್ಯತೆಗಳು ಕಡಿಮೆ. ಆದ್ರೂ ನಾನು ಏನು ಪ್ರಶ್ನೆ ಕೇಳಿಲ್ಲ, ಆದ್ರೆ ಇಂಥದನ್ನ ಗಮನಿಸುವ ಹಾಗೆ ಮಾಡ್ಬೇಕು ಅಂತ ನಾನು ಹೇಳ್ತೇನೆ ಅಷ್ಟೇ. ಬಹುಶಃ ಬಡಿತ ಸರ್ ಬಹಳ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ಈಗ ಕಾರ್ನಾಡ್ರ ಸಂದರ್ಭದಲ್ಲಿ ನೀವು ಈ ರೀತಿಯ ತಿದ್ದುವಿಕೆ ಅಂತ ಹೇಳಿದಾಗ ನಮ್ಗೆ ನೆನಪಾದ ಕಾರ್ನಾಡ್ರ ಸಂದರ್ಭದಲ್ಲಿ ಕುರ್ತಕೋಟಿಯವರು, GB ಜೋಶಿ ಅವರು, ಇವರಿಬ್ರು ಬಹಳ ಮುಖ್ಯ ಆಗ್ತಾರೆ. ಯಾಕಂದ್ರೆ ಈ ಮನೋಹರ ಗ್ರಂಥಮಾಲಾದ ಅಟ್ಟದಲ್ಲಿ ನಡೆದಂತಹ ಈ ಚರ್ಚೆಗಳಿವೆ, ಅಟ್ಟದ ಪಟ್ಟಾಂಗಗಳು. ಸೊ ಅಲ್ಲೇ ಅನೇಕ ವಿಚಾರಗಳು, ಯಾಕಂದ್ರೆ ಫಸ್ಟ್ ಈ ಕಾರ್ನಾಡ್ರು ಯಯಾತಿಯನ್ನ ಕೊಟ್ಟು ಪಬ್ಲಿಷ್ ಮಾಡ್ಲಿಕ್ಕೆ ಕೊಟ್ಟು ಅವರು ಇಂಗ್ಲೆಂಡಿಗೆ ಹೋಗ್ತಾರೆ. ಸೊ ಇಂಗ್ಲೆಂಡಿಗೆ ಹೋದಾಗ ಕೀರ್ತಿನಾಥ ಕುರ್ತಕೋಟಿಯವರು ಇದರಲ್ಲಿ ಬಹಳ ಬದಲಾವಣೆ ತರಬೇಕು ಅನ್ನೋದನ್ನ ಸೂಚಿಸಿ ಅವರು ಅದಕ್ಕೆ ಪತ್ರ ಬರೀತಾರೆ. ಸೊ ಅವಾಗ ಈ ತಂದೆ ಮತ್ತು ಮಗನ ಯಯಾತಿ ಪುರು ಈ ತಾಕಲಾಟ ಇದೆಯಲ್ಲ, ಇದು ಸ್ವತಃ ಗಿರೀಶ್ ಕಾರ್ನಾಡ್ರಿಗೂ ಅನುಭವ ಆಗತ್ತೆ ಅನ್ನೋದನ್ನ ಅವರು ದಾಖಲಿಸ್ತಾರೆ. ಸೊ ಅದರ ಮೂಲಕ ಅಂದ್ರೆ ಒಬ್ಬ ವಿಮರ್ಶಕ ಮತ್ತು ಈ ಕೃತಿಕಾರನ ಸಂಬಂಧ ಇದೆಯಲ್ಲ, ಬಹುಶಃ ನಮ್ಮ ಕಾಲಘಟ್ಟಗಳಲ್ಲಿ ಮೂಡಿತಾಯ್ ಸರ್ ಇರ್ಬೋದು ಅಥವಾ ಮಹೇಶ್ವರಿ ಮೇಡಮ್ ಅವರು ಇರ್ಬೋದು. ಸೊ ಇವರೆಲ್ಲ ಆ ತಲೆಮಾರನ್ನ ರೂಪಿಸ್ತಾ ಇದ್ದ ರೀತಿಯ ಹಾಗೆ, ಅದು ಪ್ರಭು ಸಂಹಿತೆ ಅನ್ನುವ ರೀತಿಯಲ್ಲಿ ಅಲ್ಲ, ಅಥವಾ ಮಿತ್ರ ಸಂಹಿತೆಗಿಂತ ಬಹಳ ಭಿನ್ನವಾಗಿ ಒಂದು ಕಾಂತಾ ಸಂಹಿತೆಯ ವಾತಾವರಣವನ್ನ ಸೃಷ್ಟಿ ಮಾಡಿಕೊಂಡು ಅಲ್ಲಿ ನಾವು ಬೆಳೆಯುವ ಒಂದು ಪರಿಸರವನ್ನ. ಸೊ ಇಲ್ಲಿ TS ಎಲಿಯಟ್ನ ಸಂದರ್ಭದಲ್ಲಿ ಎಜ್ರಾ ಪೌಂಡ್ ಅನ್ನು ಕೂಡ ಆ ರೀತಿಯಿಂದ ನಾನು ಅಲ್ಲಿ
ನಮ್ಮ ಮೆಂಟರ್ ಆಗಿದ್ದಂತಹ ಲಂಡನ್ ಯೂನಿವರ್ಸಿಟಿಯಲ್ಲಿ ಮೆಂಟರ್ ಆಗಿದ್ದಂತಹ ವಿಮ್ ವ್ಯಾನ್ ಮಿರ್ಲೋ ಅವರಿಗೆ ನಾನು ಕೇಳಿದಂತ ಒಂದು ಪ್ರಶ್ನೆ, ಯಾಕಂದ್ರೆ ವೇಸ್ಟ್ಲ್ಯಾಂಡ್ ಅನ್ನೋದು 1000 ಸಾಲುಗಳಿದ್ದಂತಹ ಪದ್ಯ, ಅದನ್ನು 424 ಸಾಲಿಗೆ ಇಳಿಸ್ತಾನೆ ಎಜ್ರಾ ಪೌಂಡ್. ಟಿ.ಎಸ್. ಎಲಿಯಟ್ನ ಪದ್ಯ, ಟಿ.ಎಸ್. ಎಲಿಯಟ್ನ ಕವಿತೆಯನ್ನ, ಸುದೀರ್ಘವಾದಂತ ಕವಿತೆಯನ್ನ ಅದನ್ನ ಎಡಿಟ್ ಮಾಡುವವನು ಎಜ್ರಾ ಪೌಂಡ್. ಅಂದ್ರೆ ಎಡಿಟಿಂಗ್ ಅನ್ನುವಂತ, ಈ ವಿಮರ್ಶೆ ಅನ್ನುವಂತಹ ಒಂದು ಪ್ರಜ್ಞೆ ಕೆಲಸ ಮಾಡಿದ್ದು ಅದು ಎಜ್ರಾ ಪೌಂಡ್ನದ್ದು. ಆಮೇಲೆ 64ರ ನಂತರ ಅದರ ಎಡಿಟೆಡ್, ಅಂದ್ರೆ ಅದರ ಮೂಲ ವರ್ಷನ್ ಸಿಕ್ಕಿದ ಮೇಲೆ ವೆಲರಿ ಎಲಿಯಟ್ ಅದನ್ನ ಪಬ್ಲಿಷ್ ಮಾಡ್ತಾರೆ. ಹಾಗಿದ್ರೆ ಈ ಟಿ.ಎಸ್. ಎಲಿಯಟ್ನ ವೇಸ್ಟ್ಲ್ಯಾಂಡ್ ಅದಕ್ಕೆ ಅದರ ಸೃಷ್ಟಿಕರ್ತರಲ್ಲಿ ಇವನು ಎಜ್ರಾ ಪೌಂಡ್ ಕೂಡ ಸೇರುವುದಿಲ್ವೇ? ಹಾಗೆ ಒಬ್ಬನ ಕೃತಿ ಆಗತ್ತೆ ಅಂತ ಹೇಳ್ತೀರಾ ಅಂತ ಕೇಳಿದಾಗ ಅವರು, ಅಂದ್ರೆ ಸೃಜನಶೀಲವಾದಂತ ಕೃತಿ ಅವನದ್ದಾಗಿ ಎಲಿಯಟ್ನದ್ದು, ಮತ್ತು ಅದನ್ನ ಎಡಿಟ್ ಮಾಡಿದ್ದು ಎಜ್ರಾ ಪೌಂಡ್. ಸೊ ಈ ರೀತಿ ನಮ್ಮಲ್ಲಿ ಅಡಿಗರು ಈ ಕೆಲಸವನ್ನ ಮಾಡಿದ್ರು. ಆಮೇಲೆ ನೀವು ಗೆಳೆಯರ ಈ ಗುಂಪುಗಳು ಏನಿವೆ, ಗೆಳೆಯರ ಗುಂಪು ಇರ್ಬೋದು, ಅಥವಾ ಮಂಗಳೂರಿನಲ್ಲಿದ್ದಂತ ಬಳಗ ಇರ್ಬೋದು, ಆಮೇಲೆ ಮೈಸೂರಿನಲ್ಲಿದ್ದಂತ ಈ ಸಾಹಿತ್ಯಿಕ ಬಳಗ ಇರ್ಬೋದು. ಸೊ ಇವೆಲ್ಲ ಮಾಡ್ತಾ ಇದ್ದದ್ದು ನೇರವಾಗಿ ಅಡಿಗರ ಮತ್ತು ಈ ಕಾಫಿ ಹೌಸಿನ ಅಥವಾ ಕಾಫಿ ಕ್ಲಬ್ಬಿನ ಒಂದು ವಾತಾವರಣ ಏನಿದೆ ಅದು ನೇರವಾಗಿ ಈ ರೀತಿಯ ಸಂವಾದದ ಒಂದು ಪ್ಲಾಟ್ಫಾರ್ಮ್ಗಳನ್ನ, ವೇದಿಕೆಗಳನ್ನ ಸೃಷ್ಟಿ ಮಾಡ್ತಾ ಇದ್ರು. ಸೊ ಇವರೆಲ್ಲರೂ ಕೂಡ ಬೆಳೆದದ್ದು ಈ ರೀತಿಯ ಒಬ್ಬ ಓದುಗ ಅವ್ರ ಕಣ್ಣ ಮುಂದೆ ಇದ್ದುಕೊಂಡು, ಇವರ ಸೃಷ್ಟಿಶೀಲವಾದಂತ ಕೃತಿಗಳು ಬರುವಾಗ ಅವರ ಕಣ್ಣ ಮುಂದೆ ಒಬ್ಬ ಓದುಗ ತಕ್ಷಣಕ್ಕೆ ಓದಿ ಪ್ರತಿಕ್ರಿಯಿಸುವಂತ ಒಬ್ಬ ಓದುಗ ಅಲ್ಲಿ ಇರುವುದನ್ನು ನೋಡ್ತೀವಿ. ಆದ್ರೆ ಇವತ್ತಿನ ಆಧುನಿಕ ಡಿಜಿಟಲ್ ಯುಗದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ತಕ್ಷಣ ಅದನ್ನ ಪಬ್ಲಿಷ್ ಮಾಡುವಂತಹ ಸಾಧ್ಯತೆಗಳು ನಮ್ಮ ಮುಂದೆ ತೆರೆದುಕೊಂಡಾಗ, ಅಂದ್ರೆ ಈ ಕಾಯುವಿಕೆಯ ಕ್ರಿಯೆಯನ್ನ ಮೀರಿದಂತಹ ಒಂದು ಪ್ರಕಟಣೆಯ ಕ್ರಿಯೆ ನಡೀತಾ ಇದೆ. ಅಲ್ಲಿ ಸೃಷ್ಟಿ ಕ್ರಿಯೆ ನಡೆದ ತಕ್ಷಣ, ಅಂದ್ರೆ ಹುಟ್ಟಿನ ಕ್ರಿಯೆ ನಡೆದ ತಕ್ಷಣ ಅದು ಸೆಲ್ಫಿ ಆಗತ್ತೆ. ಈ ಸಾಧ್ಯತೆ ಆ ಕಾಲದಲ್ಲಿ ಇರಲಿಲ್ಲ ಅನ್ನೋದನ್ನು ನೋಡ್ತೀವಿ. ಮತ್ತು ಅದು ಬರವಣಿಗೆ ಕಾಲಘಟ್ಟ, ಮತ್ತು ಈ ರೀತಿಯ ಸಂವಾದದ ಮೂಲಕ, ಅಂದ್ರೆ ನೀವು ಗಿರೀಶ್ ಕಾರ್ನಾಡರ ಯಯಾತಿ ಅನ್ನುವುದು ಅದಕ್ಕೆ ಜೋಶಿಯವರು, ಕುರ್ತಕೋಟಿಯವರು, ಮತ್ತು ಬೇರೆ ಬೇರೆ ಆಮೇಲೆ ಎನ್.ಕೆ. ರಾಮಾನುಜನ್ ಅವರು, ಆಮೇಲೆ ನಂತರದ ಬಂದಂತ ಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಇವರೆಲ್ಲರೂ ಕೂಡ ಅವರ ನಾಟಕ ಪ್ರತಿಭೆಯ ಬೆಳವಣಿಗೆಯಲ್ಲಿ ಅವರೆಲ್ಲರೂ ಪಾಲುದಾರರು, ಪಾತ್ರದಾರರು ಆಗಿರುವುದನ್ನು. ಸೊ ಚಂದ್ರಶೇಖರ ಕಂಬಾರರಿಗೂ ಅನ್ವಯಿಸುತ್ತೆ, ಅಡಿಗರಿಗೂ ಅನ್ವಯಿಸುತ್ತೆ, ಅನಂತಮೂರ್ತಿ ಅವರಿಗೂ ಅನ್ವಯಿಸುತ್ತೆ, ಲಂಕೇಶ್ ಅವರಿಗೂ ಅನ್ವಯಿಸುತ್ತೆ. ಸೊ ಇವೆಲ್ಲ ಈ ರೀತಿಯ ಒಂದು ವಾಗ್ವಾದದ ಪರಂಪರೆ ಅಂತ, ಆರ್ಗ್ಯುಮೆಂಟೇಟಿವ್ ಇಂಡಿಯನ್ ಅಂತ ಬಹಳ ಚೆನ್ನಾಗಿ ಅಮರ್ತ್ಯ ಸೇನ್ ಹೇಳ್ತಾರೆ. ಅಮರ್ತ್ಯ ಸೇನ್ ಬಹಳ ಮುಖ್ಯವಾದಂತ ಕೃತಿ ಅದು, ಆರ್ಗ್ಯುಮೆಂಟೇಟಿವ್, ಬಹಳ ಚೆನ್ನಾಗಿದೆ. ಸೊ ಅಲ್ಲಿ ಈ ರೀತಿಯ ವಾಗ್ವಾದದ ಪರಂಪರೆ, ನಮ್ಮಲ್ಲಿ ತಾಳಮದ್ದಳೆಯ ಒಂದು ಪರಂಪರೆ, ವಾಗ್ವಾದದ ಪರಂಪರೆ, ಯಕ್ಷಗಾನದ ಒಂದು ಪರಂಪರೆ, ವಾಗ್ವಾದದ ಪರಂಪರೆ. ಈ ರೀತಿಯ ವಾಗ್ವಾದದ ಪರಂಪರೆಯ ಒಳಗೆ ಮೂಡಿದಂತಹ ಪ್ರತಿಭೆಗಳು ಇವೆಲ್ಲ. ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯಕ್ಕೆ. ನಿರೂಪಕರು ಮುಂದುವರಿಸಬಹುದು ಅನ್ಸುತ್ತೆ. ಈ ಸಂವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ವಂದನೆಗಳು. ಮುಂದಿನ ಬುಧವಾರದ ಸರಣಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸರ್ವಜ್ಞನ ವಚನಗಳಲ್ಲಿ ಸಂಸ್ಕೃತಿ ಎಂಬ ವಿಷಯದ ಕುರಿತು ಮಾತನಾಡಲಿರುವವರು GNU ನವದೆಹಲಿಯ ಕನ್ನಡ ಅಧ್ಯಯನ ಪೀಠ ಮುಖ್ಯಸ್ಥರಾದ ಪ್ರೊಫೆಸರ್ ವಿಶ್ವನಾಥ್ ಅವರು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮದ ಪ್ರಮಾಣ ಪತ್ರಕ್ಕಾಗಿ ಚಾಟ್ ಬಾಕ್ಸ್ನಲ್ಲಿರುವ ಫೀಡ್ಬ್ಯಾಕ್ ಫಾರ್ಮ್ ಅನ್ನು ಭರ್ತಿ ಮಾಡಿರಿ. ಇಂದಿನ ಸರಣಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲ ಸಾಹಿತ್ಯಾಭಿಮಾನಿಗಳನ್ನು ಸ್ಮರಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಕೊನೆಯ ಹಂತವಾದ ಧನ್ಯವಾದ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವುದಕ್ಕಾಗಿ ನಮ್ಮ ಕನ್ನಡ ವಿಭಾಗದ ವಿದ್ಯಾರ್ಥಿನಿಯಾದ ಸ್ವಾತಿಜಿಯವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗದಿಂದ ನಡೆಸಲ್ಪಡುವ ಸಾಹಿತ್ಯಯಾನದ 14ನೇ ಸಂಚಿಕೆಯಲ್ಲಿ ಗಡಿಯಾಚೆಗೆ ನುಡಿನಡಿಗೆ ಎಂಬ ವಿಷಯದ ಕುರಿತು ತಮ್ಮ ವಿಚಾರಗಳನ್ನು ಮಂಡಿಸಿದ ಡಾಕ್ಟರ್ ಬಾಲಕೃಷ್ಣ ಹೊಸಂಗಡಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.
ಅದೇ ರೀತಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಉಪನ್ಯಾಸಕರಾದ ಡಾಕ್ಟರ್ ಸೌಮ್ಯ ಪಿ ಅವರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ ಎಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ ನಮ್ಮ ವಿಭಾಗದ ಪ್ರಥಮ ಸ್ನಾತಕೋತ್ತರ ವಿದ್ಯಾರ್ಥಿನಿಯಾದ ಶಿಲ್ಪಾ ಕೆವಿ ಹಾಗೂ ನಿರೂಪಣೆ ಮಾಡಿದ ರೋಶ್ನಿ ಎಸ್ ಅವರಿಗೂ ಕೂಡ ಧನ್ಯವಾದಗಳು. ಸಾಹಿತ್ಯಾನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹಾಗೂ ಇದರಲ್ಲಿ ಭಾಗವಹಿಸಿದ ಎಲ್ಲಾ ಸಾಹಿತ್ಯಾಭಿಮಾನಿಗಳಿಗೂ ಧನ್ಯವಾದಗಳು. ಧನ್ಯವಾದವನ್ನು ಅರ್ಪಿಸಿದ ಸ್ವಾತಿಜಿಯವರಿಗೂ ಧನ್ಯವಾದಗಳು. ಈ ಸಂಜೆಯ ಸುಂದರ ಕ್ಷಣಗಳನ್ನು ನಮ್ಮೊಂದಿಗೆ ಕಳೆದ ಎಲ್ಲಾ ಕನ್ನಡ ಮನಸ್ಸುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ನಿಮ್ಮನ್ನೆಲ್ಲರ ಭೇಟಿ ಮುಂದಿನ ಬುಧವಾರ. ಅಲ್ಲಿವರೆಗೆ ನಗು ನಗುತ್ತಾ ಇರಿ. ಸಿರಿಗನ್ನಡಂ ಗೇಳ್ಗೆ, ಸಿರಿಗನ್ನಡಂ ಬಾಳ್ಗೆ.